ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಎಲ್ಜಿ ಟೇಸ್ಟಿ ಸನ್ಫ್ಲವರ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರುಳಿ ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಟಿಫನ್ ಐಟಮ್ ತೋರಿಸಿ ಮುರುಳಿ. ತುಂಬಾ ದಿನ ಆಯ್ತು ಟಿಫನ್ ಐಟಮ್ನ ತೋರಿಸಿ. ಬಹಳ ದಿವಸ ಬರೀ ಪುಡಿಗಳನ್ನ ತೋರಿಸಿದ್ರಿ, ಆಮೇಲೆ ನೋಡಿದ್ರೆ ಬೇರೆ ಬಾತ್ಗಳನ್ನೆಲ್ಲ ತೋರಿಸಿದ್ರಿ. ಸ್ವಲ್ಪ ರವೆ ಇಡ್ಲಿ ಮಾಡೋದು ತೋರಿಸಿ ಅಂತ ಸಾಕಷ್ಟು ಜನ ಕಳೆ ಸರಿ ಹೇಳಿದ್ದೆ ಒಂದ್ಸರಿ. ರವೆ ಇಡ್ಲಿ ತೋರಿಸಿ ಅಂತ ಸಾಕಷ್ಟು ಜನ ಕೇಳ್ತಾ ಇದಾರೆ ಅಂತ. ಆಯ್ತು, ಒಳ್ಳೆ ರವೆ ಇಡ್ಲಿ ಮಾಡೋರು ಯಾರಪ್ಪ ಅಂತ ನಾವು ಯೋಚನೆ ಮಾಡಿದಾಗ ಸಿಕ್ಕಾಕೊಂಡವ್ರೆ ನಮ್ಮ ಕಬ್ಬನ್ಪೇಟೆಯ ಚಂದ್ರಪ್ಪ. ಅವ್ರನ್ನ ಕರೆಸಿ ಸ್ವಲ್ಪ ಉದುರಾಗಿರ್ಬೇಕು ರವೆ ಇಡ್ಲಿ, ಬಾಯಿ ಇಟ್ಕೊಂಡ್ರೆ ಮೃದುವಾಗಿರ್ಬೇಕು, ಹಿಂಗಂದ್ರೆ ಫುಲ್ಲು ಪುಡಿ ಪುಡಿ ಆಗಬೇಕು. ಅದು ರವೆ ಇಡ್ಲಿಯ ಗುಣಗಳು. ಅಂತ ರವೆ ಇಡ್ಲಿ ಮಾಡೋರು ಯಾರಪ್ಪ ಅಂದಾಗ ಚಂದ್ರಪ್ಪನ ಹೆಸರು ಜ್ಞಾಪಕ ಬಂತು. ಚಂದ್ರಪ್ಪ ಅವ್ರನ್ನ ಕರೆಸ್ತಾ ಇದ್ದೀನಿ. ಚಂದ್ರಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸರ್. ಚಂದ್ರಪ್ಪ, ನಿಮ್ಮನ್ನ ಕರೆಸಿರೋ ಉದ್ದೇಶ ಇವತ್ತು ಇಷ್ಟೇನೆ, ಸಖತ್ತಾಗಿರೋದು ರವೆ ಇಡ್ಲಿ ಮಾಡ್ತೋರಿಸ್ಬೇಕು. ರವೆ ಇಡ್ಲಿ ಮಾಡೋಣ. ನಾನು ಮುರಳಿಯವರು ಬೇರೆಯವರು ಅಂತ ನನ್ ಕನ್ಫ್ಯೂಷನ್ ಆಯ್ತಾ ಇದೆ. ಯಾಕಪ್ಪ ಚಂದ್ರಪ್ಪ? ಏರ್ ಸ್ಟೈಲ್ ನೋಡಿ ನನ್ ಕನ್ಫ್ಯೂಷನ್ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿಲ್ಲ ನಂತರ ನನ್ ನೋಡ್ಬಿಟ್ಟು ನಂತರ ಏನೋ ಸ್ಟೈಲ್ ಮಾಡ್ದಂಗಿದೆ. ಓ, ನಿಮ್ದು ಹಿಂಗೆ ಆಯ್ತಾ? ಹಿಂಗೆ. ಓಕೆ ಚಂದ್ರಪ್ಪ, ಏನ್ ಮಾಡ್ತಾ ಇದ್ರಿ ಇವತ್ತು? ಇವಾಗ ನಾನು ಸ್ಪೆಷಲ್ ಆಗಿ ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪ ಅವರು ರವೆ ಇಡ್ಲಿ ಮಾಡಿ ತೋರಿಸ್ತಿದ್ದಾರೆ. ರವೆ ಇಡ್ಲಿ ಮಾಡಕ್ಕೆ ಏನೇನು ತಂದಿದ್ದೀರಾ? ರವೆ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ರವೆ, ವನಸ್ಪತಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ತೆಂಗಿನಕಾಯಿ ಚೂರು, ಕೊತ್ತಂಬರಿ ಸೊಪ್ಪು, ಬೇಕಿಂಗ್ ಸೋಡಾ, ಮೊಸರು, ಕ್ಯಾರೆಟ್ ತುರಿ, ತುಪ್ಪ, ಉಪ್ಪು. ಓಕೆ, ಇನ್ಯಾಕ್ ತಡ, ಏನ್ ಕೊಡ್ಲಿವ ನಿಮ್ಗೆ ನಾನು? ಈಗ ರವೆ ಉರಿಯೋದಕ್ಕೆ ಒಂದು ಬಾಂಡ್ಲಿ ಡ್ಯೂರಬಿಲಿಟಿ ಜಾಸ್ತಿ ಅದು. ಏನಾಗ್ತಾ ಇದ್ದೀರಾ? ಡಾಲ್ಡ್ ಹಾಕ್ತಾ ಇದ್ದೀನಿ. ಓಕೆ, ವನಸ್ಪತಿಯನ್ನ ಯೂಸ್ ಮಾಡ್ತಾ ಇದ್ದೀರಾ? ಏನಕ್ಕೆ ಅದನ್ನ ಯೂಸ್ ಮಾಡ್ತೀರಾ? ಅದು ಯೂಸ್ ಮಾಡ್ತಾರಾ? ಈಗ ರವೆ ಇಡ್ಲಿ ಅಂತ ಹೇಳಿದ್ರೆ ಹಿಂಗೆ ಏನು ಹೆಂಗೆಂಗೋ ಇರ್ಬೇಕಂತ ಹೇಳಿದ್ರಲ್ಲ. ಹೌದೌದು ಹೌದೌದು. ಇದೆಲ್ಲ ಹಾಕಿದ್ರೆ ಹಂಗಲ್ಲ, ನೀವು ಹೇಳ್ದಂಗೆಲ್ಲ ಬರೋದು ಚೆನ್ನಾಗಿ. ನೀವು ಮಾಡ್ತೀರಾ ಅದೆಲ್ಲ ಮಾಡಿ, ಏನ್ ಪರವಾಗಿಲ್ಲ. ತಗೊಳ್ಳಿ, ನಾನು ಹಾಕ್ತಾ ಇರ್ತೀನಿ. ಕಾವು ಕಮ್ಮಿ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ನೋಡಿ, ಸಾಸಿವೆ ಹಾಕ್ತಿದ್ದೀನಿ. ಓಕೆ, ಸಾಸಿವೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ. ನನಗೆ ಗೊತ್ತಿರೋಗೆ ಫಸ್ಟ್ ಮಿಕ್ಸ್ ಬಂದಿದೆ ರವೆ ಇಡ್ಲಿ ಮಿಕ್ಸ್. ನೋಡಿ ರವೆ ಮಿಕ್ಸ್ ಮಾಡ್ತಾ ಇರೋದು ನಾನು ನೋಡ್ಕೋಬೇಕು ಕರೆಕ್ಟಾಗಿ. ಓಕೆ, ಉದ್ದಿನಬೇಳೆ, ಗೋಡಂಬಿ. ಏನ್ ಚಂದ್ರಪ್ಪ, ಫಸ್ಟ್ ಮಿಕ್ಸ್ ಗಳಲ್ಲಿ ಬಂದಿದೆ ರವೆ ಇಡ್ಲಿ ಮಿಕ್ಸ್ ಹೌದೌದು ಅಲ್ಲ? ಹೌದು. ಆಮೇಲೆ ಜಾಮೂನ್ ಮಿಕ್ಸ್ ಬಂತೇನೋ. ಏನಿದು? ಶುಂಠಿ. ಓಕೆ, ಇದು ಹಸಿಮೆಣಸಿನಕಾಯಿ. ಅಂದ್ರೆ ಫಸ್ಟ್ ನಾವು ರವೆ ಇದನ್ನ ಮಾಡ್ಕೊಳ್ತಾ ಇದೀವಿ. ಹೌದೌದು. ರವೆ ಇಡ್ಲಿಗೆ ಫಸ್ಟ್ ಬೇಸ್ ಮಾಡ್ಕೊಳ್ತಾ ಇದೀವಿ. ಮಿಕ್ಸಿಂಗ್ ಮಾಡ್ಕೊತೀವಿ. ಇದು ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ. ಓಹೋ. ತೆಂಗಿನಕಾಯಿ ಚೂರು ಕಟ್ ಮಾಡಿರೋದು. ತೆಂಗಿನಕಾಯಿ ಚೂರು. ಓಕೆ ಓಕೆ ಓಕೆ. ಇದು ಕೊತ್ತಂಬರಿ ಸೊಪ್ಪು. ಉಪ್ಪಿಟ್ಟು ತರ ಆಗೋಯ್ತಲ್ಲಪ್ಪ ಚಂದ್ರಪ್ಪ. ಉಪ್ಪಿಟ್ಟು ಥರ ಆಗಲ್ಲ. ಉಪ್ಪಿಟ್ಟಿಗೆ ಮಾಡಿದ್ರೆ ಸ್ಪೆಷಲ್ ಉಪ್ಪಿಟ್ಟು ಮಾಡಿದ್ದೀನಿ ಹೇಳು ನೀವು. ಹೌದೌದು. ಇದನ್ನ ಬಿಸಿನೀರಲ್ಲಿ ಹಾಕಿ ಉಯ್ದ್ಬಿಟ್ರೆ, ಬಿಸಿನೀರು ಬಿಟ್ರೆ ಉಪ್ಪಿಟ್ಟು ಆಗುತ್ತೆ ಅಷ್ಟೇ. ಅದ್ರ ಹಂಗೆ ಆಮೇಲೆ ಇಟ್ಟು ಕಾಯಿಸಿದ್ರೆ ರವೆ ಇಡ್ಲಿ. ಇದು ಉಪ್ಪಿಟ್ಟಿಗೆ ಸ್ವಲ್ಪ ಟೊಮೊಟೊ, ಈರುಳ್ಳಿ, ಇನ್ನೇನು ನಿಂಬೆಹಣ್ಣು ಎಲ್ಲ ಹಾಕಿದ್ರೆ ಉಪ್ಪಿಟ್ಟು ಆಯ್ತದೆ. ಇದು ಸಣ್ಣ ರವೆ ಅಲ್ಲ? ಇದು ಚಿರೋಟಿ ರವೆನಾ? ಉಪ್ಪಿಟ್ಟು ರವೆ. ಉಪ್ಪಿಟ್ಟು ಬಿಳಿ ರವೆ. ಓಹೋ. ಎಷ್ಟು ಇಡ್ಲಿ ಆಗುತ್ತೆ? ಒಂದು 4 ಆಗುತ್ತಾ? ಎಲ್ಲ ಒಂದು 6 ಇಡ್ಲಿ ಆಗುತ್ತೆ. 6 ಇಡ್ಲಿ ಆಗುತ್ತಾ? ಓಕೆ ಓಕೆ ಓಕೆ. ಈ ಇಡ್ಲಿಗೆ ಸಾಗು ಕೊಡೋದು ಸ್ವಲ್ಪ ವಿಚಿತ್ರ ಅಲ್ಲ? ಆಲೂಗಡ್ಡೆ ಹಾಕಿ ಸ್ವಲ್ಪ ಬಾಂಬೆ ಸಾಗು. ಬಾಂಬೆ ಸಾಗು, ಚಟ್ನಿ, ಗಟ್ಟಿ ಚಟ್ನಿ ಇರಬೇಕು ಅಲ್ವೇ? ಅವರು ಚಾಸಿ ಹೆಂಗ್ ಬೇಕಾದ್ರೂ ಇರುತ್ತೆ. ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಸ್ಮೆಲ್ ಚಂದ್ರಪ್ಪ. ಹೌದು ಸರ್. ತೆಳ್ಳಗೆಲ್ಲ ಇದ್ರೆ ವೈಟ್ ಕತೆ. ಚಟ್ನಿ ಸ್ವಲ್ಪ ಗಟ್ಟಿಗೆ ಇರ್ಬೇಕಪ್ಪ. ಯಾವ್ದೋ ಒಂದು ತೆಳ್ಳಗಿರ್ಬೇಕು ಅಷ್ಟೇನೆ. ನೀರೆಲ್ಲ ಹಾಕ್ಬಿಟ್ಟು ಇರೋ ಟೇಸ್ಟ್ನೆಲ್ಲ ಹಾಳು ಮಾಡಿ ಇಷ್ಟು ಚಟ್ನಿ ಮಾಡಿ ಇಷ್ಟು ನೀರು ಹಾಕ್ಬಿಟ್ರೆ ಎಲ್ಲಿ ಮಜಾ ಇರುತ್ತೆ? ನೀರು ಹಾಕ್ಬಾರ್ದು. ಇದು ಮಿಕ್ಸಿಂಗ್ ಅಲ್ಲ, ಇದು ಪ್ರಾಪರ್ ಮಿಕ್ಸಿಂಗ್. ಇದು ಮಿಕ್ಸಿಂಗ್ ಅಂದ್ರೆ ರವೆ ಇಡ್ಲಿ ಮಿಕ್ಸಿಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮನೇಲೆ ಇದನ್ನ ಮಿಕ್ಸ್ ಮಾಡಿ ಇಟ್ಕೋಬಹುದು. ಈಗ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಫಟ್ ಅಂತ ಮಾಡ್ಕೋಬಹುದು. ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕು ಇದನ್ನ. ಓಹೋ. ಯಾಕೆ ಮಿಕ್ಸಿಂಗ್ ಹೋಗ್ತೀರಾ? ಯಾವತ್ತೋ ಪ್ಯಾಕ್ ಮಾಡಿರೋ ನೀವ್ ಯಾಕೆ ತಿಂತೀರಾ? ನಿಮ್ಮಲ್ಲೇ ಆರಾಮಾಗಿ ಒಳ್ಳೆ ರವೆ ಇಡ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕೋ ಅದನ್ನ ಕಳ್ಸ್ಕೊಳ್ಳಿ, ಇಡ್ಲಿ ಪಾತ್ರೆಲಿ ಹಾಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಚಂದ್ರಪ್ಪ. ಆಗಿದೆ ಇದು. ಓಕೆ, ಎತ್ತಿಟ್ಬಿಡ್ತೀರಾ? ಇವಾಗ ಆಗಿದೆ. 3-4 ಅವರೆಲ್ಲ ಕಾಯಕ್ಕಾಗಲ್ಲ ಚಂದ್ರಪ್ಪ. ಒಂದು ಅರ್ಧ ಗಂಟೆ ಫ್ಯಾನ್ ಹಾಕಿ ಆರಿಸ್ಕೊಬಿಡೋಣ ಹಂಗಂತೀರಾ? ಓಕೆ, ಚಂದ್ರಪ್ಪನವ್ರು ಈಗ ಸಖತ್ತಾಗಿರುವಂತ ರವೆ ಇಡ್ಲಿ ಮಿಕ್ಸ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದು ಮಿಕ್ಸ್. ಇದನ್ನ ರೆಡಿ ಮಾಡಿ ನೀವು ಇಟ್ಕೊಂಡಿದ್ರೆ ಮನೇಲಿ ಒಂದು 15 ದಿನ 20 ದಿನ ಇಟ್ಕೋಬಹುದಲ್ಲ? ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಇಟ್ಕೋಬಹುದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ, ಯಾವಾಗ ಬೇಕೋ ಮೊಸರ ಕಳ್ಸ್ಕೊಂಡ
ಇಡ್ಲಿ ಪಾತ್ರೆ ಇಟ್ಟ ರವೆ ಇಡ್ಲಿ ತಿಂದ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಚಂದ್ರಪ್ಪ ಇಡ್ಲಿ ಪಾತ್ರೆ ಕೊಟ್ಟಿದ್ದೀನಿ, ಇಡ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದೀನಿ. Okay. ಈ ನೀರು ಹಚ್ಕೊಳ್ಳೋಣ ಸ್ವಲ್ಪ. ನೀರು ಹಾಕೋಬಿಡೋಣ. ಸಾಕು 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 ಸಾಕಲ್ಲ? ಓಕೆ. ಈಗ ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ ನಿಮಗೆ? ಇವಾಗ ನಾನು ಹೇಳಿ ಚಂದ್ರಪ್ಪ. ರವೆ ಹಾಕೊಡ್ತಾ ಇದ್ದೀನಿ. ಇವಾಗ ಇದು ಒಂದು ಕಪ್ಪು ನಾನು ರವೆ ಹಾಕಿದ್ದೀನಿ. ಹ್ಮ್. ಇಷ್ಟೊತ್ತು ರವೆ ಹುರಿದ್ವಲ್ಲ ನಾವು, ಇದೆಲ್ಲ ಇಂಪಾರ್ಟೆಂಟು. ನೀವು ಹೇಳಿದ್ರಲ್ಲ ಏನೋ ಇಡ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಗಟ್ಟಿ ಇರಬಾರ್ದು ಅಳ್ಳಾಡಬೇಕು ಅಂತ, ಅದೆಲ್ಲ ಮಾಡಿದ್ ನಾವು ಇಷ್ಟೊತ್ತು ಮಾಡಿದ್ದಲ್ಲ ಕೆಲಸ ಅಲ್ಲ, ಇವಾಗ ಮಾಡೋದು ಕೆಲಸ. ಇವಾಗ ಮಾಡೋದೇ ಕೆಲಸ. ಮಾಡಿ. ಇವಾಗ ಮಾಡ್ತೀವಿ. ಇದನ್ನು ಯಾರಿಗೂ ಹೇಳಲ್ಲ ನಾವು, ಯಾಕಂದ್ರೆ ಇವಾಗ ಸೀಕ್ರೆಟ್ ಇದು. ರವೆ ಇಡ್ಲಿ ಮೇನ್ ಇದೆ ಸೀಕ್ರೆಟ್ ಇದು. ಏನಪ್ಪ ಅದು? ಹೇಳ್ಬಿಡ್ತೀವಿ, ಯಾಕಂದ್ರೆ ಹೇಳಿಲ್ಲ ಅಂದ್ರೆ ರವೆ ಇಡ್ಲಿ ಸರಿಯಾಗಿ ಅವ್ರು ನಾಳೆ ಮಾಡಿದ್ರು ನಾಳೆ ಬೆಳಗ್ಗೆ ಎಷ್ಟೋ ಜನ ರವೆ ಇಡ್ಲಿ ಮಾಡ್ಕೊಂಡು ತಿನ್ನಕ್ಕೆ ರೆಡಿ ಇರ್ತಾರೆ. ಈಗಲೇ ಇಡ್ಲಿ ಕುಕ್ಕರ್ ತಂದು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಹೇಳಿ. ಅದರಿಂದ ಇದನ್ನ ಹೇಳಿಲ್ಲ ಅಂದ್ರೆ ನಾವು ಅವ್ರು ಇಡ್ಲಿ ಮಾಡಿದ್ರೆ ಬರಲ್ಲ. ಏನಿದು? ಏನಿಲ್ಲ, ಇದು ಈ ಬೇಕ್ರಿನಲ್ಲಿ ಬನ್ಗೆಲ್ಲ ಹಾಕ್ತಾರಲ್ಲ, ಇಷ್ಟಲ್ಲ, ಇಷ್ಟು ಬೇರೆ. ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ, ಮಾಮೂಲಿ ಅಡುಗೆ ಸೋಡಾ ಬೇರೆ, ಇದು ಬೇಕಿಂಗ್ ಸೋಡಾ. ಇದು ಹಾಕಿದ್ರೇನೆ ಇಡ್ಲಿ ಆ ರೀತಿ ಬರೋದು. ಇದೆ ಮೇನ್ ಮೆಡಿಸಿನ್ ಅದಕ್ಕೆ. ಹಂಗಂತೀರಾ? ಇದು ಆರೋಗ್ಯಕ್ಕೆ ಏನು ತೊಂದರೆ ಏನೇನಿಲ್ಲ. ಇದು ಬೇಕಿಂಗ್ ಅಡುಗೆಗೋಸ್ಕರ, ಅಡುಗೆಗೋಸ್ಕರ ಎಲ್ಲ ತಿಂಡಿಗೆ ಹಾಕೋಸ್ಕೊಡನೆ. ಅಂದ್ರೆ ಇದು ಜಾಸ್ತಿ ಹಾಕ್ಬಾರ್ದು. ನೋಡಿ ನಾನು ಜಾಸ್ತಿ ಹಾಕಿದ್ರೆ ಪೂರ್ತಿ ಉದುರೋಗ್ಬಿಡ್ತದೆ. ನೋಡಿ ಅಷ್ಟಕ್ಕೆ ನಾನು ಇಷ್ಟ ಆಗ್ತಾ ಇದ್ದೀನಿ ಅಷ್ಟೇ. ಓಕೆ. ಯಾಲಕ್ಕಿ ಪುಡಿ ಥರ ಆಗ್ತಾ ಇದ್ದೀನಿ ಅಷ್ಟೇ. ಇದೇ ಮೀನ್ ಅದಕ್ಕೆ. ಮೀನ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ಅದನ್ನ ನಾನು ಹೇಳಲಿಲ್ಲ ಅಂದ್ರೆ ಸೀಕ್ರೆಟ್ ಮೀನ್ ಇರೋದು ಅದೇನೇ ಅದಕ್ಕೆ. ಇಡ್ಲಿ ನೋಡಿ ಮೊಸರು ಹಾಕ್ತಾ ಇದ್ದೀನಿ. ಒಂದು ಕಪ್ಗೆ ರವೆಗೆ 1.5 ಕಪ್ಪು ಮೊಸರು ಹಾಕಬೇಕು. 1.5 ಕಪ್ಪು ಮೊಸರು ಬೇಕಾ? ಓಹೋ, ವೆರಿ ಗುಡ್. 1 ಕಪ್ಪು ರವೆಗೆ 1.5 ಕಪ್ಪು ಮೊಸರು ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಹುಳಿ ಇರ್ಬೇಕಾ? ಮೊಸರು ಸಾಧಾರಣವಾಗಿದ್ರೆ ಸಾಕಾ? ಇಲ್ಲ, ಸಾಧಾರಣ ಮಾಮೂಲಿ ಮೊಸರು. ಜಾಸ್ತಿ ಹುಳಿ ಏನ್ ಬೇಕಾಗಿಲ್ಲ. ಜಾಸ್ತಿ ತಟ್ಟೆ ಇಡ್ಲಿ ತರ ಮಾಡ್ತೀರಾ? ನಮ್ಮ ಮಾಮೂಲಿ ಮಳೆ ಮಾಡಿದ್ರೆ ಇಡ್ಲಿ ತರ ಮಾಡ್ತೀರಾ? ಯಾವ ತರ ಮಾಡೋದು? ಈ ತಟ್ಟೆ ಇಡ್ಲಿ ತರ ಅಂದ್ರೆ ಚಿಕ್ಕದ ಇಡ್ಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತೆಪ್ಪೆ ತರ ವಿಶೇಷ ಬರುತ್ತೆ, ಚೆನ್ನಾಗಿರಲ್ಲ. ಈ ಹೋಟ್ಲುಗಳಲ್ಲೆಲ್ಲ ಸ್ಟೀಮರ್ ಅಲ್ಲಿ ಬೇಯಿಸ ದೊಡ್ಡ ದೊಡ್ಡ ಇರ್ತದೆ ಈ ಬಟ್ಲು, ಅದ್ರಲ್ಲಿ ರವೆ ಇಡ್ಲಿ ಬರುತ್ತೆ. ಅದರಿಂದ ನಾವು ಈ ಚಿಕ್ಕದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ತಟ್ಟೆ ಇಡ್ಲಿ ಟೈಪ್ ಮಾಡೋಣ, ಚೆನ್ನಾಗಿರುತ್ತೆ. ಹಂಗಂತೀರಾ? ಇದಕ್ಕೂ ತುಪ್ಪ ಬೇಕಾ? ಸ್ವಲ್ಪ ಇದು ಪೈಪ್, ಇದು ಪೇಪರು ಹಿಡ್ಕೋಬಾರ್ದು ಅಂತ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಗಕ್ಕಿಲ್ವಾ? ಯಾಕೆ ತುಪ್ಪ ಇರೋ ಎಣ್ಣೆ ಹಾಕ್ಬೇಕು? ಆರೋಗ್ಯಕ್ಕೆ ಚೆನ್ನಾಗಿರೋದು ಹಾಕೋಣ. ಹಂಗೆ ಹಾಕೊಳ್ಳಿ. ಏನಿದು? ಕ್ಯಾರೆಟ್. ಓಹೋ, ಫಸ್ಟೇ ಡಿಸೈನ್ ಮಾಡಿ ಇದ್ರ ಮೇಲೆ ಅಕ್ಕಿ ಸೀಟ್ ಹಾಕ್ತಿರಲ್ಲ ನೀವು. ಹಾಕ್ಲಾ? ಸ್ವಲ್ಪ ಸಾಕಾ? ಸ್ವಲ್ಪ ಬೇಕಾ? ಸ್ವಲ್ಪ ಸಾಕು. ಓಕೆ, ಸ್ವಲ್ಪ ಇದೆಲ್ಲದಕ್ಕೆ ಹಾಕ್ಬಿಡ್ತೀನಿ. ಓಕೆ. 12 ನಿಮಿಷ ಬೇಕಾ ಚಂದ್ರಪ್ಪ? ಹೌದು ಸರ್. ಮುಗಿದೋಯ್ತು ಜೀವನ ಅಲ್ಲಿಗೆ. ಈಗ 12 ನಿಮಿಷ ಬೆಂದ್ರೆ 12 ನಿಮಿಷದಲ್ಲಿ ಇಡ್ಲಿ ಆಗುತ್ತೆ. 12 ನಿಮಿಷಕ್ಕೆ ಇಡ್ಲಿ ಆಗುತ್ತೆ. ರೆಡಿ ಆಯ್ತಾ? ಆಗಿದೆ ಸರ್. ಆಗಿದೆಯಾ? ಸಖತ್ತಾಗಿ ಬಂದಿರ್ತಾರ ಕಾಣ್ತಾ ಇದೆ. ಬಂದಿರುತ್ತೆ ಸರ್. ಆಫ್ ಮಾಡ್ಕೊಳ್ಳ ಫಸ್ಟು. ಆಫ್ ಮಾಡಿ. ನೋಡಿದ್ರೆ ಬಿಸಿ ಬಿಸಿ ರವೆ ಇಡ್ಲಿ ರೆಡಿ ಆಗಿದೆ. ಸ್ಮೂತ್ ಆಗಿದೆಯಾ? ನೀವು ಹೇಳಿರುತ್ತೆ ಕರೆಕ್ಟ್ ಆಗಿ ಬಂದಿದೆ. ಕರೆಕ್ಟ್ ಆಗಿ ಬಂದಿದೆ. ಎಸ್ 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 ಸಖತ್ತಾಗಿದೆ. ಓಕೆ, ತಿನ್ನಕ್ಕೆ ಶುರು ಮಾಡಿದ್ರೆ ಖಾಲಿ ಆಗುತ್ತೆ. ಖಾಲಿ ಆದ್ಮೇಲೆ ನಿಮಗೆ ಕಷ್ಟ ಆಗುತ್ತೆ. ಏನೇನೋ ಹಾಕಿದ್ರು, ಜೋಬಿಂದ ತೆಗೆದಿಲ್ಲ ಏನೇನೋ ಹಾಕಿದ್ರು ಎಲ್ಲ ಮರ್ತೋಗ್ಬಿಡುತ್ತೆ. ದಯವಿಟ್ಟು ಚಂದ್ರಪ್ಪ ಅವ್ರು ಮಾಡಿದಂತ ರವೆ ಇಡ್ಲಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ರವೆ ಇಡ್ಲಿ ಮಾಡುವ ವಿಧಾನ: ಒಂದು ಬಾಣಲಿಗೆ ವನಸ್ಪತಿ, ಸಾಸಿವೆ, ಕಡಲೆಬೇಳೆ,
ಉದ್ದಿನಬೇಳೆ, ಗೋಡಂಬಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ತೆಂಗಿನಕಾಯಿ ಚೂರು, ಕೊತ್ತಂಬರಿ ಸೊಪ್ಪು, ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಬೇಕಿಂಗ್ ಸೋಡಾ, ಮೊಸರು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಡ್ಲಿ ಹಿಟ್ಟು ತಯಾರಿಸಿಕೊಳ್ಳಿ. ಇಡ್ಲಿ ಪ್ಲೇಟ್ ಮೇಲೆ ತುಪ್ಪ ಹಚ್ಚಿ ನಂತರ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹುರಿದುಕೊಂಡ ಗೋಡಂಬಿ, ತಯಾರು ಮಾಡಿಕೊಂಡ ಇಡ್ಲಿಯ ಹಿಟ್ಟು ಎಲ್ಲವನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಆವಿಯಲ್ಲಿ ಬೇಯಿಸಿ. ಈಗ ರವೆ ಇಡ್ಲಿ ಸಾಗು ಅಥವಾ ಚಟ್ನಿಯ ಜೊತೆ ತಿನ್ನಲು ರೆಡಿ. ಚಂದ್ರಪ್ಪ ಸಕ್ಕತ್ತಾಯ್ತು ಚಂದ್ರಪ್ಪ. ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ? ಎಷ್ಟು ರವೆ ವಡೆ ಮಾಡೋಣ ಅಂತ. ರವೆ ಇಡ್ಲಿದು ರವೆ ಇಡ್ಲಿನ ರವೆ ವಡೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೂಪರ್ ಆಗುತ್ತೆ. ನಾವು ಮದ್ದು ವಡೆ ಮಾಡಿದ್ದೀನಿ ಹಿಂದೆ. ಓಕೆ. ಈಗ ಮದ್ದು ವಡೆ ಎಲ್ಲ ಔಟ್ಡೇಟ್ ಆಗೋಯ್ತು. ಆಯ್ತು, ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಏನೋ ಒಪ್ಕೊಂಡ್ರಲ್ಲ. ಒಪ್ಕೊಂಡಿದ್ದಾರೆ. ಇನ್ನೊಂದು ಯಾವ್ದಾದ್ರು ಹೊಸದಾಗಿ ತೋರಿಸಿ ವಡೆನಲ್ಲಿ ಅಂದ್ರು. ಅದಕ್ಕೆ ನಾನು ರವೆ ವಡೆ ಮಾಡೋಣ ಅಂತ ಬಂದಿದ್ದೀನಿ. ತಗೊಂಬನ್ನಿ, ಏನ್ ಮಾಡ್ತೀರಾ? ರವೆ ಇಡ್ಲಿ ಆಯ್ತು, ಈಗ ರವೆ ವಡೆ. ಚಂದ್ರಪ್ಪ ಚಂದ್ರ ರವೆ ವಡೆಗೆ ಏನೇನ್ ಬೇಕು? ಎಲ್ಲ ತೆಗೆದಿದ್ದೀನಿ. ನೋಡ್ರಿ ಹೆಂಗಿದೆ ಇದು ರವೆ ಇಡ್ಲಿ ಇರೋದಾ? ಹಿಂಗೆ ಕೈಯಲ್ಲೇ ಇದೆ ರವೆ ಇಡ್ಲಿ. ಹೂನ್ರಿ, ಕೈಲಿ ನೋಡ್ರಿ ಹಿಂಗೆ ಹಿಂಗ್ ಅನ್ಕೊಂಡಿದ್ರೆ ಅದ್ಭುತವಾದ ವಾಸನೆ. ತುಪ್ಪ ಬೇರೆ ಹಾಕಿದ್ರಾ? ಒಂದನ್ನು ಖಾಲಿ ಮಾಡಿದ್ರ? ಒಂದೂವರೆ. ಓಕೆ ಚಂದ್ರಪ್ಪ, ರವೆ ವಡೆ ಮಾಡಕ್ಕೆ ಅಂತ ತಂದಿದ್ದೀರಾ? ರವೆ ವಡೆ ಬೇಕಾಗುವ ಸಾಮಗ್ರಿಗಳು: ರವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಅಡುಗೆ ಸೋಡಾ, ಶುಂಠಿ, ತೆಂಗಿನಕಾಯಿ ಚೂರು, ವನಸ್ಪತಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಇವಾಗ ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಮಿಕ್ಸಿಂಗ್ ಬೋಲ್ ಕೊಡಿ, ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಡೋಣ. ಫಸ್ಟ್ ಮಿಕ್ಸಿಂಗ್ ಬೋಲ್ ತಗೊಳ್ಳಿ, ಇಟ್ಕೊಳ್ಳಿ ಅದನ್ನ. ಬಾಣಲಿಲಿ ಎಣ್ಣೆ ಇಟ್ಬಿಡೋಣ. ಬಾಣಲಿಲಿ ಎಣ್ಣೆ ನಾನು ಇಡ್ತೀನಿ ಬಿಡಿ, ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ. ಓಕೆ, ಮಿಕ್ಸ್ ಮಾಡ್ಕೊಳ್ಳಿ ನೀವು. ಈಗ ನೋಡಿ ಈರುಳ್ಳಿ ಹಾಕ್ತಾ ಇದೀನಿ. ಸಣ್ಣಾಗಿ ಉತ್ತರಿಸಿರುವಂತ ಈರುಳ್ಳಿ. ಹೌದು. ಇದು ರವೆ ಏನಿದು? ರವೆ ರವೆ ವಡೆ. ರವೆ ವಡೆ. ಕರ್ಬೇವಿನ ಸೊಪ್ಪು ಹಾಕಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಇದು ಕೊತ್ತಂಬರಿ ಸೊಪ್ಪು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಸಿಮೆಣಸಿನಕಾಯಿ ಹಾಕೋಣ. ಈಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಓಕೆ, ಹಾಕಿ. ಸ್ವಲ್ಪ ಖಾರ ಇರ್ಲಿ ಅಲ್ವಾ? ಇರ್ಲಿ, ಖಾರ ಇರ್ಲಿ, ಖಾರ ಇರ್ಲಿ, ಖಾರ ಇರ್ಲಿ. ಸ್ವಲ್ಪ ಸೋಡಾ ಹಾಕೊಳ್ತಾ ಇದೀನಿ. ಸೋಡಾ ಹಾಕ್ಲೇಬೇಕಲ್ವಾ? ಹಾಕ್ಲೇಬೇಕು. ಸಣ್ಣ ಕಟ್ ಮಾಡೋ ಶುಂಠಿ. ಚೆನ್ನಾಗಿರುತ್ತೆ. ಮಧ್ಯ ಈ ತರ ಸಿಗ್ತಾ ಇದ್ರೆ ವಡೆ ಗಿಡೆ ಮಾಡಿದಾಗ. ಇದು ತೆಂಗಿನಕಾಯಿ ಚೂರು ಸಣ್ಣ ಕಟ್ ಮಾಡಿರೋದು. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕೋದಂದ್ರೆ ಒಂದು ಸ್ವಲ್ಪ ಕಷ್ಟ ನಿಮ್ಗೆ. ಕಷ್ಟ. ಸ್ವಲ್ಪ ಮಾಡ್ತಾ ಇರೋದಲ್ವ ಸರ್, ಅದರಿಂದ ಕಷ್ಟ. ಅಂದ್ರೆ ಇದಕ್ಕೆ ನೀವು ಇದನ್ನೇ ಯೂಸ್ ಮಾಡಲ್ವಾ? ಕಡಲೆ ಹಿಟ್ಟೆ ಯೂಸ್ ಮಾಡಲ್ಲ, ಡೈರೆಕ್ಟ್ ರವೆನೇನಾ? ರವೆನೆ. ಇದೇನು ಬಿಸಿ ಮಾಡ್ಕೊಳಲ್ವಾ? ಏನಿಲ್ಲ, ಹಂಗೆ ಹಾಕ್ಬೋದಾ? ಡಾಲ್ಡಾ. ಗೊತ್ತಾಯ್ತು. ವನಸ್ಪತಿನ ಹಾಕ್ತಾ ಇದಾರೆ. ವನಸ್ಪತಿ ಏನಕ್ಕೆ ಹಾಕ್ತಾರೆ? ಈ ವಡೆ ಬೋಂಡ ಮಾಡ್ಬೇಕಂದ್ರೆ ಕಲ್ಸ್ಕೋಬೇಕಾದ್ರೆ ಹಿಟ್ಟ ಅದನ್ನ ಹಾಕ್ತಾರೆ. ಅದನ್ನ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತಂತೆ. ಕರುಮ್ ಇತ್ತು, ಚೆನ್ನಾಗಿತ್ತು, ತಿನ್ಬೇಕಂದ್ರೆ ನಾವೇನು ಅನ್ಕೊಳ್ತೀವಿ. ಅದಕ್ಕೆ ಅದು ಹಾಕಿದ್ರೇನೆ ಅದು ಬರೋದು. ಇಲ್ಲಾಂದ್ರೆ ಮೆತ್ತಗಿರುತ್ತೆ, ಒಳಗಡೆ ಬೆಂದಿರುತ್ತೆ, ಇಲ್ಲ ಮೇಲ್ಗಡೆ ಬೆಂದಿ ಕಪ್ಪುಗಾಗ್ಬಿಟ್ಟಿರುತ್ತೆ, ಒಳಗಡೆ ಬೆಂದಿರಲ್ಲ. ಇವೆಲ್ಲ ಚೇಷ್ಟೆಗಳು ಶುರು ಆಗ್ಬಿಡುತ್ತೆ. ಯಾವ ಊರು ಸರ್ ಅವರು? ಅವರು ಡೆಲ್ಲಿಲಿ ಇದ್ರು, ಸ್ವಲ್ಪ ದಿನ ಬಾಂಬೆಲಿ ಇದ್ರು. ತರಲಾ ದಲಾಲ್ ಅಂತ ಎಮ್ಮನ್ ಹೆಸರು. ತರಲಾ ದಲಾಲ್ ಅಂತೇಳಿ ಇಂಡಿಯಾದಲ್ಲಿ ತುಂಬಾ ಫೇಮಸ್. ಆ ಎಮ್ಮನ್ ಬುಕ್ಕು ಸಾಕಷ್ಟು ವಿಶ್ವದಲ್ಲಿ ಅತ್ಯಂತ ಎಲ್ಲಾ ಕಡೆನೂ ಸೇಲ್ ಆಗ್ಬಿಟ್ಟಿದೆ. ಅಷ್ಟೊಂದು ಮಾಡಿದ್ರೆ ಸೇಲ್ ಆಗ್ಲೇಬೇಕು. ಅಲ್ಲಪ್ಪ, ಸೇಲ್ ಆಗೋದಲ್ಲ, ಲಕ್ಷಾಂತರ ಜನ ಆ ಬುಕ್ ನ ಕೊಂಡ್ಕೊಂಡಿದ್ದಾರೆ. ಅಂದ್ರೆ ಅಯ್ಯಮ್ಮ ಎಷ್ಟು ರೆಸಿಪಿಗಳನ್ನ ಬರ್ದಿರ್ಬೇಕು? 17,000 ರೆಸಿಪಿಗಳನ್ನ ಬರ್ತಿದ್ದಾರೆ. ಚಂದ್ರಪ್ಪ, 70ಕ್ಕೆಲ್ಲ ಸುಸ್ತಾಗಬೇಡಿ. ವ್ಯಾಗ್ರ ನೀವು ಆಶೀರ್ವಾದ ಹಾಕಿ ನೀವು ರವೆ ಹಾಕ್ಕೊಂಡು ಮಾಡೋಣ. ರವೆ ಹಾಕ್ತಾ ಇದ್ದೀನಿ. ಎಂತೆಂತವರು ಇರ್ತಾರೆ ಸದ್ಯಕ್ಕೆ. ಅಲ್ಲಪ್ಪ, ಏನಂದ್ರೆ ಎಲ್ಲಾರು ಬೆಳಕಿಗೆ ಬಂದಿರಲ್ಲ. ಆಗಲ್ಲ ಸರಪ್ಪ, ನಿಮ್ಗೆ ಗೊತ್ತಿರಲಿಲ್ಲ. ಇವಾಗ ನೀವು 20-30 ವರ್ಷದ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಪ್ಪ. ಈಗ 6-7 ತಿಂಗಳಲ್ಲಿ ಚಂದ್ರಪ್ಪ ಎಲ್ಲಾರ್ಗು ಗೊತ್ತಾಗೋಯ್ತು. 30 ವರ್ಷದಿಂದ ಯಾರಿಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಎಲ್ಲಾರ್ಗು ಪ್ರಾಪರ್ ಆಗಿ ಗೊತ್ತಿರಲ್ಲ. ಅವ್ರವ್ ಬೆಳಕಿಗೆ ಬಂದಿರಲ್ಲ ಅಷ್ಟೇನೇನೆ. ಅಷ್ಟೇ. ನಾನು ನಮ್ಮ ಕಾರ್ಯಕ್ರಮ ಎಷ್ಟೊಂದು ಜನ ಕೇಳ್ತೀರಿ, ಬೇರೆ ಕಡೆ ಎಲ್ಲ ಬಂದಿರೋದು ಬೇಡಪ್ಪ, ಹೊಸಬ್ರು ಕರ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಅವಕಾಶ ಸಿಗದಿರೋ ಸಾಕಷ್ಟು ಜನ ಇದಾರೆ ಚಂದ್ರಪ್ಪ. ನಿಮ್ಮ ಮಾತು ಸತ್ಯ. ಅವಕಾಶ ಎಲ್ಲಾರ್ಗು ಸಿಗ್ತಾ ಇರುತ್ತೆ. ಸಿಕ್ತಾಗ ಕರೆಕ್ಟ್ ಆಗಿ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ನಮ್ಗೆ ಯಾರೋ ಒಬ್ರು ಅವಕಾಶ ಕೊಟ್ಟಿರ್ತಾನೆ, ನಾವಿಲ್ಲಿದ್ದೀವಿ. ನಮ್ಗೆ ಅವಕಾಶ ಕೊಟ್ಟರೆ ನಾವೆಲ್ಲಿರ್ತಿದ್ವಿ ಇಲ್ಲಿ, ಅಲ್ವಾ ಚಂದ್ರಪ್ಪ? ಕರೆಕ್ಟ್.
ಮಾಡ್ಬೇಕಂದ್ರೆ ಒಡೆ ಕೆಲವು ಸರಿ ಬಿಟ್ಕೊಂಡ್ಬಿಟ್ರೆ ಏನಾಗಿರುತ್ತೆ ಚಂದ್ರಪ್ಪ? ಈ ಒಡೆ ಹಾಕ್ತಿವಿ, ಈ ಒಡೆ ಹಾಕ್ತಿವಿ ಬಿಟ್ಕೊಂಡ್ಬಿಡ್ತು ಎಲ್ಲಾನು, ಏನ್ ಮಾಡ್ಬೇಕು? ಏನ್ ಜಾಸ್ತಿ ಆಗಿರುತ್ತೆ? ಸೋಡಾ ಜಾಸ್ತಿ ಆಗಿರುತ್ತೆ, ಎಲ್ಲದನ್ನ ಡಾಡ ಹಾಕಿರ್ತೀವಲ್ಲ ಅದು ಜಾಸ್ತಿ ಜಾಸ್ತಿ ಆಗಿರುತ್ತೆ. ಅದು ಜಾಸ್ತಿ ಆದ್ರೂ ಬಿಟ್ಕೊಂಡ್ಬಿಡುತ್ತೆ. ಈ ಕಾವು ಕಮ್ಮಿ ಇದ್ರೂ ಬಿಟ್ಕೊಂಡ್ಬಿಡ್ತೈತೆ. ಎಣ್ಣೆ ಕಾವು ಬಿಸಿ ಕಮ್ಮಿ. ಅವಾಗ ಏನ್ ಮಾಡ್ಬೇಕು ಈಗ? ಹತ್ರ ಆಗ್ಬಿಟ್ರೆ ಏನ್ ಮಾಡ್ಕೋಬೇಕು? ಸಡನ್ ಆಗಿ ಪಾಪ ಮನೆಯವ್ರು ಭಯ ಬಿದ್ಬಿಡಲ್ವಾ? ತಿರ್ಗಿ ಹಾಕೋಬೇಕು, ಸ್ವಲ್ಪ ರವೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕೋಬೇಕು. ರುಚಿಲಿ ಏನ್ ಚೇಂಜ್ ಆಗಲ್ವಾ? ಏನಾಗಲ್ಲ. ಹಂಗೆಲ್ಲ ಎಕ್ಸ್ಟ್ರಾ ರವೆ ಗಿವೆ ಎಲ್ಲ ಸ್ವಲ್ಪ ಎಲ್ಲಾನು ಹಾಕೊಂಡ್ರೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೋಡಾನು ಎಣ್ಣೆ ಡಾಡ ಬಿಟ್ಟು ಬೇರೆ ಎಲ್ಲ ಹಾಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಲ್ಲ. ಯಾಕಂದ್ರೆ ಸಾಕಷ್ಟು ಜನದಲ್ಲಿ ರವೆ ಹಾಕ್ತಾರೆ, ಹಿಂಗೆಲ್ಲ ಒಡೆ ಮಾಡಿದ ಎಲ್ಲ ಚೆದ್ರೋಗ್ಬಿಡುತ್ತೆ. ಅದೇ ಸ್ವಲ್ಪ ಯಾವ್ದಾದ್ರು ಹಾಕುವ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹಂಗಾಗುತ್ತೆ. ಓಕೆ, ರವೆ ಒಡೆ ರೆಡಿ ಆಗಿದೆ. ಹೆಚ್ಚು ಕಡಿಮೆ ಸ್ವಲ್ಪ ಮದ್ದು ವಡೆ ತರ ಕಾಣ್ತಾ ಇದೆ. ರುಚಿ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಮದ್ದು ವಡೆಗೂ ಏನು ವ್ಯತ್ಯಾಸ ಇದೆ? ಮದ್ದು ವಡೆಗೆ ಮೈದಾ ಹಾಕ್ತಿವಿ, ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಿವಿ. ಇದಕ್ಕೆ ಮೈದಾ ಅಕ್ಕಿ ಹಿಟ್ಟು ಹಾಕಲ್ಲ, ಬನ್ನಿ ಡೈರೆಕ್ಟ್ ರವೆ. ಇವಾಗ ಉಪ್ಪಿಟ್ಟು ಏನಾರ ಮಿಕ್ಕೋಗಿದ್ರೆ ಮನೇಲಿ ಈ ತರ ಬಿಡ್ಬೋದಾ? ಬರಲ್ಲ, ಅದು ಬೆಂದ್ಬಿಟ್ಟಿರ್ತದಲ್ಲ, ಅದು ಸ್ಟ್ರೆಂತ್ ಕಳ್ಕೊಬಿಟ್ಟಿರ್ತದೆ. ಹಂಗಂತೀರಾ? ಏನಾದ್ರು ಟ್ರೈ ಮಾಡ್ಬೋದಾ? ಟ್ರೈ ಮಾಡಿ ಚಂದ್ರಪ್ಪ ಒಂದ್ಸರಿ ನೋಡೋಣ. ಆಗಲ್ಲ ಸರ್, ಬೆಂದ್ಬಿಟ್ಟು ಒಂದ್ಸರಿ ಬೆಂದ್ಮೇಲೆ ಆಗಲ್ಲ. ಅದು ಬೆಂದ್ಬಿಟ್ಟು ಎಣ್ಣೆಲಿ ಹಾಕಿ ಮೈದಾಗಿದ ಮಾಡಿದ್ರೆ ಎಣ್ಣೆಲಿ ಹಾಕಿರ್ತೀವಲ್ಲ ಸರ್, ಅದು ಬಿಟ್ಕೊಬಿಡ್ತದೆ. ಇಲ್ಲಿ ಕಂದು ಬಣ್ಣ ಬರುತ್ತಾ ಅಥವಾ ಏನ್ ಬರಲ್ವಾ? ಇದು ಬರುತ್ತೆ. ಬರುತ್ತಾ? ಇವಾಗ ನೀವು ನಾನು ಇಷ್ಟಾದ್ರೂ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅವರು ಬಿ ಗಣಪತಿ ಅವರು ಬುಕ್ಕಲ್ಲಿ ಬರೆಸ್ತಾ ಇದ್ದಾರೆ. ಅಲ್ಲಿ ಬರೆಯೋದು ತುಂಬಾ ಕಷ್ಟ ಆಯ್ತದೆ ನನಗೆ. ಅದೇ ಹೆಂಗ್ ಬರ್ಬಿಡ್ತೀರಾ? ಬರೀತಾ ಇದ್ದೀವಿ, ಇಲ್ಲ ಬರೀತಾ ಇದ್ದೀವಿ, ಬಟ್ ಇದು ಈಜಿ ಮಾಡಿ ತೋರಿಸ್ಬೋದು. ಅಲ್ಲ ಮಾಡಿ ಬರೆದು ಅವ್ರಿಗೆ ಅವ್ರು ಮಾಡ್ಕೊಂಡು ತಿನ್ನೋದು ಬಹಳ ಕಷ್ಟ. ಸರ್ ನೋಡ್ಕೊಂಡೇ ಮಾಡೋದ್ ಕಷ್ಟ ಸರ್. ಹೌದು, ಸ್ಟವ್ ಮುಂದೆ ನಿಂತ್ಕೊಂಡೇ ಮಾಡ್ಕೊಳ್ಳೋದು ಕಷ್ಟ ಸರ್. ಇನ್ ಬರ್ದಿರೋದೆಲ್ಲ ಮಾಡೋಕ್ಕೆಲ್ಲ ಆಗ್ಬಿಟ್ಟಿತ್ತು ಅಂದ್ರೆ ಯಾರು ಭಟ್ರುಗಳನ್ನ ಇಟ್ಕೊಳ್ತಾರಿಲ್ಲ, ಇನ್ನೇನೋ ಆಗ್ಬಿಟ್ಟಿರೋದು. ಅದೇನಿದೆ ಒಂದು ಹಿಂಗ್ ಮಾಡ್ಬೋದೇನೋ ಒಂದು ಐಡಿಯಾ ಬರುತ್ತೆ. ಅಂದ್ರೆ 100ರಲ್ಲಿ ಒಂದು 10 ಜನಕ್ಕೆ ಐಡಿಯಾ ಬರುತ್ತೆ. ಹಿಂಗ್ ಮಾಡ್ಬೋದು, ಎಲ್ರಿಗೂ ಕೆಲಸ ಕಲ್ತಿರೋರು ಬರುತ್ತೆ. ಅದು ಹೌದು, ಏನು ಕಲಿದಿದ್ರು ಬರಲ್ಲ ಸರ್, ಮಾಡೋದು ಬರುತ್ತೆ. ಚಂದ್ರಪ್ಪ, ಅಡ್ಗೆ ಮಾಡೋದು ಒಂದು ಪ್ರೀತಿಯಿಂದ ಮಾಡ್ಬೇಕಷ್ಟೇ ಫಸ್ಟ್. ಹೌದು, ನಾವು ಇಂಟ್ರೆಸ್ಟ್, ಪ್ರೀತಿ ಇಂಟ್ರೆಸ್ಟ್ ಇಂದ ನೀವು ಮಾಡಕ್ ಹೋದಾಗ್ಲೇನೆ ಅಡಿಗೆ ಚೆನ್ನಾಗಿ. ಮುಖ ಸಿಂಡ್ರಿಸ್ಕೊಂಡು ಬೆಳಗ್ಗೆನೆ ಬಂದು ಸ್ಟವ್ ಹಚ್ಚಿದ್ರೆ ಮುಗ್ದೋಯ್ತು. ಕಾಫಿ ಡೇ ಇಂದ ಹಿಡಿದು ಎಂಡ್ ತನಕ ಅದೇ ಕಥೆ ಆಗುತ್ತೆ. ಫುಲ್ ಡೇ ವೇಸ್ಟ್. ಏನಂತೀರಾ ನೀವು? ಒಳ್ಳೆ ಮೂಡಲ್ ಮಾಡ್ಬೇಕು. ಇವೆಲ್ಲ ಅನುಭವಗಳಾಗಿಲ್ವಾ ನಿಮ್ಗೆ? ಆಗಿದೆ, ಸಾಕಷ್ಟು ಆಗಿದೆ. ಆಗಿಲ್ವಾ? ಅಯ್ಯೋ, ಬಿಸಿ ರವೆ ವಡೆ ರೆಡಿ ಆಗಿದೆ. ಓಕೆ, ನೀವು ರೆಡಿ ಆಗಿದ್ದೀರಾ? ನಾವು ರೆಡಿ ಚಂದ್ರಪ್ಪ. ತುಂಬಾ ಸಖತ್ತಾಗಿ ಮಾಡಿದ್ರು, ತುಂಬಾ ಅದ್ಭುತವಾಗಿ ಮಾಡಿದ್ರು, ತುಂಬಾ ಬೇಗ ಮಾಡಿದ್ರು. ಏನೇನು ಹಾಕೊಂಡ್ರು ಇವೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ವಡೆಗಳಲ್ಲಿ ಸ್ವಲ್ಪನೇ ವ್ಯತ್ಯಾಸ ಇರುತ್ತೆ. ಮದ್ದು ವಡೆ ತರ ಈ ವಡೆ ಇರಲ್ಲ, ಈ ವಡೆ ತರ ಆ ವಡೆ ಇರಲ್ಲ. ಅದಕ್ಕೆ ನನ್ನಿರೋ ಡೌಟ್ ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ ಚಂದ್ರಪ್ಪನವರ ರವೆ ವಡೆ ಯಾವ ರೀತಿ ಇದೆ ನೋಡ್ಕೊಳ್ಳಿ. ರವೆ ವಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಅಡುಗೆ ಸೋಡಾ, ಶುಂಠಿ, ತೆಂಗಿನಕಾಯಿ ಚೂರು, ಉಪ್ಪು, ವನಸ್ಪತಿ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ರವೆ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ವಡೆಯಂತೆ ತಟ್ಟಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಗರಿಗರಿಯಾದ ರವೆ ವಡೆ ಸವಿಯಲು ಸಿದ್ಧ. ಗರಿಗರಿ ಇದೆ. ಅದ್ಭುತ. ಮದ್ದು ವಡೆಗೆ ಇದಕ್ಕೆ ಡಿಫ್ರೆನ್ಸ್ ಏನ್ ಕಾಣಿಸುತ್ತೆ ನೋಡಿ? ಸ್ವಲ್ಪ ಏನಿಲ್ಲ, ಇದೇ ಜಾಗ ಅದನ್ನ ಹಾಕ್ಬಿಟ್ಟು ಕೊಟ್ಬಿಟ್ರೆ ತಿಂತಾ ಇರ್ತಾರೆ ಮದ್ದು ವಡೆನೆ ಅಂತ. ನೋ ಪ್ರಾಬ್ಲಮ್. ಏನ್ ಅಂತ ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಇಲ್ಲ ಸರ್, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಚಾನ್ಸ್ ಅಲ್ಲ, ಸ್ವಲ್ಪ ಡಿಫ್ರೆನ್ಸ್. ರವೆ ಸಿಕ್ಕತ್ತೆ ಬೈನಲ್ಲಿ, ಅದು ರವೆ ಸಿಕ್ಕಲ್ಲ. ಮದ್ದು ವಡೆಗೂ ಕೆಲವು ಸರಿ ರವೆ ಎದ್ಬಿಟ್ಟು ಹಾಕಿರ್ತಾರೆ. ತುಂಬಾ ಅದ್ಭುತವಾಗಿ, ತುಂಬಾ ಬಾಯಿಗೆ ರುಚಿಯಾಗಿ ಮಾಡಿ ತೋರಿಸಿದ್ದಾರೆ ರವೆ ವಡೆನ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಚಂದ್ರಪ್ಪ. ಸಿಗೋಣ ಮತ್ತೆ. ಬರ್ತಾರಿ, ಹೊಸ ಹೊಸ ರೆಸಿಪಿ ಕಟ್ಕೊಂಡ್ ಬನ್ನಿ. ಅವಳು ಹೇಳ್ದಲ್ಲ, ಖಂಡಿತ. ಮೇಡಮ್ 17,000 ರೆಸಿಪಿ ಮಾಡಿದ್ದಾರೆ. ಅವ್ರು ಸತ್ತೋದ್ಮೇಲೆ ನಮ್ಗೆ ಹೇಳ್ತಾ ಇದ್ದೀರಾ? ಇರುವಾಗಾರು ಹೇಳಿದ್ರಿ ನಾವು. ಅವರು ಅವಾಗ ಯಾರು ಬರೆಯಲ್ಲ, ಸತ್ ಮೇಲೆ ಬರೆಯೋದು ಅವ್ರ ಮೇಲೆ. ಅವ್ರು ಹೇಳ್ತಂಗೆ ಯಾರು ಬರ್ತಿಲ್ಲ, ನಾವು ಓದಿರಲ್ಲ. ಅವ್ರ ವಿಷಯ ನಮ್ಗೆ ಗೊತ್ತಾಗಿದ್ರೆ ನಾವು ಬಗ್ಗೆ ಸ್ವಲ್ಪ ಮಾತು ಹೋಗಿ ನಾವು ಅವ್ರ ಕಾಂಟ್ಯಾಕ್ಟ್ ಮಾಡಿ ಕೆಲವರು ವಿದ್ಯೆಗಳು ಸಣ್ಣ ಪುಟ್ಟನಾದ್ರು ಕಲ್ತ್ಕೋಬೋದಾಗಿತ್ತು ಅವ್ರ ಹತ್ರ. ನಾವು ವಿದ್ಯೆ ಯಾರ ಹತ್ರ ಬೇಕಾದ್ರೆ ಕಲಿಬೋದು, ಕಲ್ತ್ಕೊಂಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟರ್ ಪುನೀತ್ ಕುಮಾರ್ ಅವರು, ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಬಾಣಂತಿಯರು ಕೊಡುವಂತ ಸಿರಪ್ ಮಾಡ್ತಾ ಇದೀವಿ.
ಬಾಣಂತಿ ಕಷಾಯ ಬೇಕಾಗುವ ಸಾಮಗ್ರಿಗಳು: ಓಂಕಾಳು ಪುಡಿ, ತುರಿದ ಬೆಲ್ಲ, ತುಪ್ಪ. ಬಾಣಂತಿಯರ ಸಿರಪ್ ಬಂದ್ಬಿಡುತ್ತೆ ಒಗ್ಗರಣೆ ಡಬ್ಬಿಗೆ. ಹೌದು. ಓಕೆ, ಬಿಡಿ ಕತೆ ಇದು ಸ್ವಲ್ಪ ವಿಶೇಷವಾದ್ದು. ಹೇಳಿಪ್ಪ. ಡೆಲಿವರಿ ಆದ ತಕ್ಷಣ ಸುಮಾರು ಒಂದು 3 ರಿಂದ 5 ದಿವಸ ಇದು ಕೊಡಬೇಕು. ಓಕೆ. ಅಂದ್ರೆ ಅವಾಗ ಸುಸ್ತಿರುತ್ತೆ ಅವ್ರಿಗೆ. ಓಕೆ. ಅಂದ್ರೆ ದೇಹದಲ್ಲಿ ತುಂಬಾ ರಕ್ತ ಹೋಗಿರುತ್ತೆ. ಎಲ್ಲಿ ಕೊಡಕ್ ಬಿಡ್ತಾರಪ್ಪ ಡಾಕ್ಟರ್ಗಳು, ಒಳಗಿಂದ ಈಶಾನೆ ಬಿಡಲ್ಲ ಯಾರನ್ನೂ. ಹಾಗಾಗಿ ಇದು ಸಾಮಾನ್ಯ ಕೊಡ್ತಾ ಬಂದಿದೀವಿ ನಾವು. ಓಕೆ. ಇನಿಷಿಯಲಿ ಒಂದು 3 ರಿಂದ 5 ದಿವಸ ಕೊಡ್ತೀವಿ ಸಾಮಾನ್ಯವಾಗಿ. ಇದಕ್ಕೆ ಬೇಕಾಗಿರುವಂತದ್ದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ. ಮೂರೇ ಐಟಮ್ಸ್ ಇದೆ. ಏನೇನದು? ಒಂದು ಅಜಮೋದ ಅಂತ ಹೇಳ್ತೀವಿ, ಅಥವಾ ಓಮಂ ಕಾಳು. ಓಮಂ ಕಾಳು. ಓಂ ಕಾಳು, ಅದ್ರ ಪುಡಿ ಇಟ್ಕೊಂಡಿದ್ದೀನಿ. ಇನ್ನು ಬೆಲ್ಲ ಇಟ್ಕೊಂಡಿದ್ದೀನಿ, ಬೆಲ್ಲದ ಗ್ರೇಟಿಂಗ್ಸು. ತುಪ್ಪ ಇದೆ, ಸ್ವಲ್ಪ ನೀರು ಬೇಕಾಗುತ್ತೆ. 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಅದು ಮಾಡೋದು ಹೇಗೆ ಅಂತ ನೋಡೋಣ. ಅಯ್ಯೋ, ಶುರು ಮಾಡಿ ಪಾ, ಕಾಯ್ತಾ ಇದಾರೆ. ಒಂದು ಪ್ಯಾನ್ ಬೇಕು ನಮಗೆ, ಬಿಸಿ ಮಾಡ್ಕೋಬೇಕಾ? ಹೌದು, ನೀರ್ ಹಾಕೊಂಡು ಇದು ಮಾಡ್ಕೋಬೇಕು. ನೀರ್ ಹಾಕ್ಲಾ? ತುಪ್ಪ ಹಾಕೊಂಡ್ಬಿಡೋಣ. ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಓಕೆ. ಹಾಕ್ಲಾ ನೀರ್ನ? ಹಾಕಿ. ತುಪ್ಪ ಪ್ಲಸ್ ನೀರು? ಹೌದು, ಸುಮಾರು ಅರ್ಧ ಲೋಟ ನೀರು. ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ಕೋಬೇಕು. ಓಹೋ, ನೀರಿನ ಜೊತೆ ತುಪ್ಪ ಮಿಕ್ಸ್ ಮಾಡ್ತಾ ಇದೀವಿ. ಹೌದು. ವಿಶೇಷವಾಗಿ ಬಾಣಂತಿಯರಿಗೆ ಮಾಡಂತ ರಸ ಕಷಾಯ ಏನಂತ ಕರಿಬಹುದು ಇದನ್ನ? ಬಾಣಂತಿ ಸೂಪ್ ಹೇಳ್ಬೋದು ನೀವು. ಓಕೆ. ಮಗುವಾದ 5 ದಿನಗಳು ಕಂಟಿನ್ಯೂಸ್ ಆಗಿ ತಗೊಳ್ಳೇಬೇಕು. ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಹೌದು. ಇದು ಏನು ಉಪಯೋಗ ಆಗುತ್ತೆ ಡಾಕ್ಟರ್ ಇದು ಕುಡಿಯೋದು? ಅದೇ ನಾ ಹೇಳ್ದಾಗೆ ಸ್ವಲ್ಪ ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಡೆಲಿವರಿ ಆದಾಗ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗಿರುತ್ತೆ. ಓಕೆ. ಆಮೇಲೆ ತುಂಬಾ ಬ್ಲಡ್ ಲಾಸ್ ಇರುತ್ತೆ. ಓಕೆ. ಹಿಮೋಪಾಯಿಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅಂದ್ರೆ ರಕ್ತವನ್ನ ಪ್ರೊಡ್ಯೂಸ್ ಮಾಡುವಂತ, ಉತ್ಪತ್ತಿ ಮಾಡುವಂತ ಸಿಸ್ಟಮ್ ಒಂದಿದೆ ದೇಹದಲ್ಲಿ. ಆ ಉತ್ಪತ್ತಿ ಮಾಡುವಂತ ಸಿಸ್ಟಮ್ ನ ಟ್ರಿಗರ್ ಮಾಡುತ್ತೆ, ಅಥವಾ ಅದ್ರ ಕಾರ್ಯವನ್ನ ಜಾಸ್ತಿ ಮಾಡಿಸುತ್ತೆ. ಓಕೆ. ಓಕೆ. ಅದಕ್ಕೆ ಪ್ರಯೋಜನ ಆಗುತ್ತೆ ಇದು. ಬಾಯ್ಲ್ ಆದ್ಮೇಲೆ ಓಂ ಕಾಳು ಪುಡಿ ಸುಮಾರು 1 ಚಮಚ ಹಾಕೊಂಡಿರ್ತೀನಿ. ಓಕೆ. 1 ಚಮಚ? ಹೌದು. ಅಂದ್ರೆ ದಿನ 5 ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ? ಹೌದು, 3 ಸಲ. ದಿನಕ್ಕೆ 3 ಸಲ. ಊಟಕ್ಕೆ ಮುಂಚೆ ತಗೊಂಡ್ರೆ ಒಳ್ಳೇದು. ಓಕೆ. ತುಂಬಾ ಜನ ನಮಗೆ ನೆಟ್ಟಲ್ಲೂ ಕೇಳಿದ್ರು ಸಹ, ಇದು ತುಂಬಾ ಜನ ಕೇಳಿದ್ದಾರೆ. ಓಕೆ. ಬಟ್ ಅದೇನ್ ತೋರಿಸ್ಬೇಕು ಅಂತ ನಮ್ಗೆ ಗೊತ್ತಾಗಿರ್ಲಿಲ್ಲ. ಹೌದು. ಬಾಣಂತಿಯರ ಸೂಪು ತೋರಿಸ್ಬಿಟ್ಟು ಬಿಡಿ ಡಾಕ್ಟ್ರೆ. ಓಕೆ. ಮಗು ಆಗಿ 5 ದಿವಸದೊಳಗೆ ದಿನ ಕಂಟಿನ್ಯೂಸ್ ಆಗಿ ದಿನಕ್ಕೆ 3 ಸರಿ ತಗೊಂಡ್ರೆ ನಿಶಕ್ತಿ ಕಡಿಮೆ ಆಗುತ್ತೆ, ರಕ್ತ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ, ಸರಿಯಾಗಿ ಡಿಸೈನ್ ಆಗುತ್ತೆ, ರೀಡಿಸೈನ್ ಆಗುತ್ತೆ. ಅದೇ ತುಪ್ಪದ ಜೊತೆ ಆಯುರ್ವೇದದಲ್ಲಿ ತುಪ್ಪ, ಜೇನುತುಪ್ಪ ಬೇಕೇ ಬೇಕಲ್ವಪ್ಪ ನಿಮ್ಗೆ? ಬೇಕು. ಆಯುರ್ವೇದದಲ್ಲಿ ಅಂತಲ್ಲ, ನಮ್ಮ ದಿನನಿತ್ಯದ ಡಯಟ್ ನಲ್ಲಿ ಅದು ಇರ್ಲೇಬೇಕು. ಹಂಗಂತೀರಾ? ತುಪ್ಪ ದಪ್ಪ ಆಗ್ಬಿಡ್ತಾರೆ. ಅದು ತುಂಬಾ ಒಂದು ಕೆಟ್ಟ ನಂಬಿಕೆ ಅದು. ತುಪ್ಪ ಏನಾಗುತ್ತೆ, ಈ ಬ್ಲಡ್ ಮತ್ತೆ ಬ್ರೈನ್ ಮಧ್ಯೆ ಒಂದು ಬ್ಯಾರಿಯರ್ ಅಂತ ಇರುತ್ತೆ. ಅಂದ್ರೆ ಅದೊಂದು ಪದರ. ಅದನ್ನ ಪಾಸ್ ಆಗ್ಬೇಕು ನಾವೇನೇ ತಿಂದಿದ್ದು ಅಂದ್ರೆ ತುಪ್ಪದಿಂದಲೇ ಬ್ರೈನ್ ರೀಚ್ ಆಗ್ಬೇಕು ಬ್ಲಡ್ ಇಂದ. ಅಂದ್ರೆ ತುಪ್ಪ ತಿಂದೆ ಹೋದವ್ರಿಗೆ ಆ ಬ್ರೈನ್ ಸಿಗ್ಬೇಕಾದಂತ ನ್ಯೂಟ್ರಿಷನ್ ಸಿಗೋದಿಲ್ಲ. ಹಾಗಾಗಿ ತುಪ್ಪ ಸಾಮಾನ್ಯವಾಗಿ ನಮ್ ಡಯಟ್ ಅಲ್ಲಿ ಕೇಳಿರ್ತೀವಿ, ಊಟದಲ್ಲಿ ತಿನ್ನೋದು. ನಾವು ಇವಾಗ ಡಯಟ್ ಪೈಟ್ ಅನ್ಕೊಂಡೆಲ್ಲ ಮಾಡ್ತಾ ಇದೀವಿ. ಹಿಂದಿನ ಕಾಲದಲ್ಲಿ ತುಪ್ಪ ಅವ್ರು ಹೇಳ್ತಿದ್ರು, ನಮ್ಮ ಮನೆ ಯಾರೋ ಒಬ್ರು ಸುತ್ತ ಹೇಳ್ತಿದ್ರು, ಈ ತರ ಲೆಕ್ಕ ಅಂತೆ ತುಪ್ಪ ಹಾಕೊಳ್ತಾ ಇದ್ದ ಅನ್ನಕ್ಕೆ. ಹಿಂಗ್ ಹಾಕೊಂಡು ತುಪ್ಪ ತಿಂತಾ ಇದ್ವಿ, ನಾವೆಲ್ಲ ಏನ್ರಿ ಆಗಿದೀವಿ ಅಂತಿದ್ರು. ನೀವೇನು ಆಗಿಲ್ಲ ಸರ್, ಬೇರೆಯವ್ರು ತಿನ್ಕೊಂಡೆ ತಡ್ಕೊಳಕ್ ಕೆಪಾಸಿಟಿ ಇರ್ಬೇಕಾಯ್ತು. ಅಂದ್ರೆ ಆ ಕಾಲಕ್ಕೆ ಅಷ್ಟೇ ಕೆಲಸ ಇರ್ತಾ ಇತ್ತು ಕೂಡ. ಕೆಲಸ ಮಾಡೋರು ಏನು ತಿನ್ನಲ್ಲ, ಬರೀ ತಿನ್ಕೊಂಡೆ ಮಲ್ಲಿರ್ತೀವಿ ಅಂದ್ರೆ ಎಲ್ಲಾಗುತ್ತೆ. ಆಮೇಲೆ ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ತುಂಬಾ ಇದೆ. ಹಾಗಾಗಿ ದೇಹಕ್ಕೆ ಬೇಕಾಗಿರುವಂತ ಕೊಲೆಸ್ಟ್ರಾಲ್ ಇರೋದ್ರಿಂದ ತುಪ್ಪನ ಆಫನ್ ಆಗಿ ಯೂಸ್ ಮಾಡಬಹುದು. ನಮ್ ತಾತನ ಕಾಲದಲ್ಲೆಲ್ಲ ನಮ್ ತಾತ ಅವರೆಲ್ಲ ಹೇಳ್ತಾ ಇದ್ರು, ತಿಂಗಳಿಗೆ 3 ರಿಂದ 4 kg ತುಪ್ಪ ಉಪಯೋಗ. ಹಾಗೆ ಅದನ್ನ ಈಗಿನ ಕಾಲದಲ್ಲಿ ಕೇಳ್ಬಿಟ್ರೆ ಹೆದರ್ಕೊಂಡೇ ಬಿಡ್ತಾರೆ. ತುಪ್ಪ ಈ ಲೆಕ್ಕದಲ್ಲಿ ತಿಂತಿರೋದು, ಈಗ ಇಷ್ಟ ಹಾಕೊಂಡ್ರೆ ಅನ್ನಕ್ಕೆ ಸರಿ ಇದೆ ಅಂತ. ಅದು ಕುದೀತಾ ಇದೆ, ಆಫ್ ಮಾಡೋಣ. ಬಾಯ್ಲ್ ಆಗ್ತಾ ಇರಲಿ. ಬಾಯ್ಲ್ ಆಗ್ತಾರಲ್ಲ, ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಜಾಗರಿ ಹಾಕೊಳ್ಳೋಣ. ಅಂದ್ರೆ ಬೆಲ್ಲ, ತುಪ್ಪ, ಜೇನುತುಪ್ಪ ಎಲ್ಲ ನಿಮ್ಮ ಮೆಡಿಷನ್ಗೆ ಬೇಕೇ ಬೇಕಪ್ಪ. ಇನ್ಯಾವ ತರ ಪೆಕ್ಯುಲರ್ ಪೇಷಂಟ್ಗಳು ಬರ್ತಾರೆ ಡಾಕ್ಟರ್ ನಿಮ್ಮ ಹತ್ರ? ನೀವು ನೋಡಿದ್ರಲ್ಲಿ ಏನೋ ಒಂದು ಆತರ ಪೆಕ್ಯುಲರ್ ಆಗಿರೋದು ಡಯಾಬಿಟಿಸ್ ಬರ್ತಾರೆ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ತುಂಬಾ ವರ್ಷಗಳ ಕಾಲ ನಾವು ಔಷಧಿ ತಗೊಳ್ಬೇಕು ಅಂತ ಹೇಳಿ ಹೆದರ್ಕೊಂಡು ಸೈಡ್ ಎಫೆಕ್ಟ್ಸ್ ಬರಬಾರದು ಅಂತ ಹೇಳಿ ಆಯುರ್ವೇದ ಬರ್ತಾರೆ. ಆಗುತ್ತೆ. ಆಯುರ್ವೇದದಲ್ಲಿ ಇದೆಯಾ?
ಆಯುರ್ವೇದದಲ್ಲಿ ಡೆಫಿನೆಟ್ಲಿ ಇದೆ. ಡಯಾಬಿಟಿಸ್ಗೆ ಇರುವಂತಹ ಔಷಧಿ ಬೇರೆ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಅಷ್ಟು ಚೆನ್ನಾಗಿರೋ ಔಷಧಿಗಳಿವೆ. ಓಕೆ, ಬಹುಶಃ ಅದು ಜನರಿಗೆ ಅಷ್ಟು ಇನ್ನೂ ಮನದಟ್ಟಾಗಿಲ್ಲ. ಆಯುರ್ವೇದದಲ್ಲಿ ಒಳ್ಳೆ ಔಷಧಿಗಳಿವೆ ಅಂತ ಹೇಳಿ. ಇನ್ನು ಅದು ಬಿಟ್ರೆ ಚರ್ಮದ ವ್ಯಾಧಿಗಳು ತೊಂದರೆಗಳು ತುಂಬಾ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ ಹೌದು ಆಯುರ್ವೇದದಲ್ಲಿ. ಇನ್ನು ಗರ್ಭಿಣಿಯರಿಗೆ ಒಂದು ಪರಿಚರ್ಯ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಿಣಿ ಆಗಿರುವಾಗ ಏನ್ ಮಾಡ್ಬೇಕು ಅನ್ನೋದು. ಅದಕ್ಕೋಸ್ಕರ ಕೆಲವು ಜನ ಇತ್ತೀಚೆಗೆ ಬರ್ತಾ ಇದ್ದಾರೆ. ಗರ್ಭಿಣಿಯಲ್ಲಿ ಕೆಲವು ಆಹಾರದ ಪದ್ಧತಿಗಳಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು, ಏನೇನು ಔಷಧಿಗಳು ತಗೋಬೇಕು ಮಗುವಿನ ಆರೋಗ್ಯ ಕಾಪಾಡೋದಕ್ಕೆ ಅಂತ ಹೇಳಿ ಇತ್ತೀಚೆಗೆ ಸ್ವಲ್ಪ ಜನ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ. ಆಮೇಲೆ ಮಕ್ಕಳಲ್ಲಿ ಇಮ್ಯುನಿಟಿ ಬೆಳೆಸಲಿಕ್ಕೆ ಅಂತ ಸ್ವರ್ಣಪ್ರಾಶನ ಅಂತೆಲ್ಲ ಹೇಳ್ತೀವಿ, ಅದನ್ನ ಮಾಡ್ತೀವಿ. ಕೆಲವು ಲೇಹಿಗಳು ಕೊಡ್ತೀವಿ ಮಕ್ಕಳಿಗೆ. ಹೀಗೆ ಎಲ್ಲಾ ಆಯುರ್ವೇದದಲ್ಲಿ ಇಂಥ ತೊಂದರೆಗೆ ಔಷಧಿ ಇಲ್ಲ ಅಂತ ಇಲ್ಲ, ಇದೆ. ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಹಾಗಿಲ್ಲ ಮಾಮೂಲಿ ಅವ್ರೆ, ಅದೊಂದು ಮತ್ತೆ ಜನರಲ್ಲಿ ಇರುವಂತಹ ಅಪನಂಬಿಕೆ. ಈಗ ನೀವು ಜ್ವರ ತಗೊಂಡು ಬಂದ್ರೆ ನನ್ನ ಹತ್ರ 15 ದಿವಸ ಆಗುತ್ತೆ ವಾಸಿ ಆಗೋದಕ್ಕೆ ಅಂತ ಹೇಳಿದ್ರೆ ನೀವು ನಕ್ ಬಿಡ್ತೀರಿ. ಹೌದು, ಹಾಗೆ ಜ್ವರಕ್ಕೆ ಔಷಧಿ ಕೊಟ್ರೆ 3 ದಿವಸದಲ್ಲಿ ಕಡಿಮೆ ಆಗುವಂತ ಔಷಧಿ ನಮ್ಮಲ್ಲೂ ಇದೆ. ಬೇರೆ ಕಡೆನೂ 3 ದಿವಸಕ್ಕೆ ಔಷಧಿ ತಗೊಳ್ಳೋದು, ಆಂಟಿಬಯೋಟಿಕ್ ಎಲ್ಲ ತಗೊಂಡಾಗ. ಹಾಗಾಗಿ ಜ್ವರಕ್ಕೆ ಬೇಕಾದಾಗ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ತಗೊಳುತ್ತೆ. ಅದೇ ನೀವು ಡಯಾಬಿಟಿಸ್ ಬಂದ್ರೆ ನಂಗೆ 6 ತಿಂಗಳು ತಗೋಬೇಕಪ್ಪ ಅಂತ ಹೇಳ್ತೀನಿ. ಹೌದು, ಡೆಫಿನೆಟ್ಲಿ ತಗೊಳ್ಳೇಬೇಕು ಅವ್ರು 6 ತಿಂಗಳು. ಹೌದೌದು. ಹಾಗೆ ಒಂದು ಅಪನಂಬಿಕೆ ಅಷ್ಟೇ, ಲೇಟ್ ಆಗುತ್ತೆ ಅನ್ನೋದು. ಮುರಳಿ ಅವರೇ, ಬಾಣಂತಿಯರ ಕಷಾಯ ರೆಡಿ ಇದೆ. ಡೆಫಿನೆಟ್ಲಿ ಮಾಡಬಹುದು. ನೋ ಪ್ರಾಬ್ಲಮ್. ಬಾಣಂತಿಯರು ಇದನ್ನು ಸುಮಾರು 6 ತಿಂಗಳವರೆಗೂ ಉಪಯೋಗಿಸಬಹುದು. ಬಾಣಂತಿಯರ ಕಷಾಯ ಸಾಕಷ್ಟು ಜನ ನೆಟ್ಟಲ್ಲಿ ಕೇಳಿದ್ರು ನಮಗೆ. ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಏನಾದ್ರು ವಿಶೇಷವಾದಿದ್ರೆ ನಿಮ್ಮ ಒಗ್ಗರಣೆ ಡಬ್ಬಿಗೆ ತೋರಿಸಿ ಅಂತ. ನಮ್ಮ ಡಾಕ್ಟರ್ ಇವತ್ತು ಪುನೀತ್ ಅವರು ಒಳ್ಳೆ ಒಂದು ಕಷಾಯನ ತೋರಿಸಿದ್ದಾರೆ. ಇದು ಬಾಣಂತಿಯರ ಕಷಾಯ ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾರೆ, ನೋಡ್ಕೊಳ್ಳಿ. ಬಾಣಂತಿ ಕಷಾಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ, ನೀರು ಹಾಕಿ ಚೆನ್ನಾಗಿ ಕಲಕಿ. ನಂತರ ಇದಕ್ಕೆ ಓಂಕಾಳು ಪುಡಿ ಹಾಕಿ ಕುದಿಯಲು ಬಿಡಿ. ಆಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ. ಈಗ ನಿಶಕ್ತಿ ನಿವಾರಕ ಹಾಗೂ ರಕ್ತವರ್ಧಕ ಬಾಣಂತಿ ಕಷಾಯ ಬಾಣಂತಿಯರಿಗೆ ಕುಡಿಯಲು ರೆಡಿ. ಚೆನ್ನಾಗಿದೆ. ಸಖತ್ತಾಗಿದೆ, ಹೇಳ್ತಾ ಇದೀನಿ. ಸಖತ್ತಾಗಿರುತ್ತೆ, ಸಿಹಿ ಜಾಸ್ತಿ ಇರುತ್ತೆ. ಚಪಾತಿಲಿ ಹತ್ಕೊಂಡು ತಿನ್ಬೋಣ, ದೋಸೆಲಿ ಹತ್ಕೊಂಡು ತಿನ್ಬೋಣ. ಮುಳ್ಳಿವ್ರು ಯಾವಲ್ಲ ಇದನ್ನೇ ಹೇಳ್ತೀನಿ ಅಂತ ಮಾಡಿಟ್ಬಿಟ್ಟಿರ್ರಿ. ಇದು ಒಂದ್ಸರಿಗೆ ಒಂದು ಅರ್ಧ ಲೋಟದಷ್ಟು ದಿನದಲ್ಲಿ 5 ಸರಿ ತಗೋಬಹುದು. ಬಾಣಂತಿಯರಿಗೆ ಮಾತ್ರ, ನೀವೆಲ್ಲರಿಗೋಲ್ಲ. ಓಕೆ, ಸಖತ್ತಾಗಿದೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಡಾಕ್ಟ್ರು ಪುನೀತ್ ಅವರು ಒಳ್ಳೆ ಒಂದು ಬಾಣಂತಿಯರ ಕಷಾಯನ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗೂ ಇದೆ ಕೂಡ, ರುಚಿಯಾಗಿದೆ, ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಶೋಭಾ ಗೌತಮ್. ಗೌತಮ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ವಿಜಯನಗರ್, ಬ್ಯಾಂಗ್ಳೂರ್. ಹೌದಾ? ಗೌತಮ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಎಲ್ಲಿ ಮೇಡಮ್? ಕೆನಾಮೆಟಲ್ ಶೇಡ್ ಸರ್ವಿಸಸ್. ಹೌದಾ? ಓಕೆ. ಯಾರ್ಯಾರಿದ್ದೀರಾ ಮನೇಲಿ? ಅತ್ತೆ, ಮಾವ, ವಾರ್ಗಿತಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗೆ 3 ಜನ ಮಕ್ಕಳು. ಓಹೋ. ಮೊದಲನೇದು ಅವಳಿ ಜವಳಿ, ಇನ್ನೊಂದು ಗಂಡು ಮಗು ಐತೆ. ಹೆಣ್ಮಕ್ಳು ಒಂದೇ ತರ ಇದಾರಾ? ಗೊತ್ತಾಗೋದಿಲ್ವಾ? ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೌದಾ? ಅಂದ್ರೆ ಯಾವ ತರ ನೋಡಿದ ತಕ್ಷಣ ಗೊತ್ತಾಗುತ್ತಾ? ಬಟ್ ಸಡನ್ ಆಗಿ ನೋಡಿದ್ರೆ ಗೊತ್ತಾಗಲ್ಲ. ನಮ್ಗೆ ನೋಡಿ ಅಭ್ಯಾಸ ಆಗಿರೋದ್ರಿಂದ. ಏನ್ ಹೆಸರು ಇಟ್ಟಿದ್ದೀರಾ? ಶ್ವೇತಾ ಅಂಡ್ ಸ್ಮಿತಾ. ಸ್ಮಿತಾ. ಓಕೆ. ಇನ್ನೊಂದು ಮಗ ಇದ್ದಾನೆ, ಶರತ್ ಅಂತ, 7th ಓದ್ತಾ ಇದ್ದಾನೆ. ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ನಾವು ಕೊಂಕಣಿ ಸ್ಪೆಷಲ್ ಕಾಯಿ ರಸ್ ಅಂತ ಮಾಡ್ತಾ ಇದ್ದೀವಿ. ಕಾಯಿ ರಸ್ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಜೀರಿಗೆ, ಬೆಲ್ಲ, ಕಡಲೆಕಾಯಿ ಬೀಜ, ಆಲೂಗೆಡ್ಡೆ, ಬೀನ್ಸ್, ದಪ್ಪ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬಿಳಿ ಎಳ್ಳು, ಒಣಮೆಣಸಿನಕಾಯಿ, ಕರಿಬೇವು, ಹುಣಸೆ ರಸ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕ? ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದೆ? ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಅಂದ್ರೆ ನನ್ನ ಚಿಕ್ಕ ಮಗಳು ತುಂಬಾ ಇಷ್ಟಪಡ್ತಾಳೆ. ಯಾವ ಊರ್ನವ್ರು ನೀವು? ನಾವು ಬೆಂಗಳೂರಿನವರು. ಇಲ್ಲೇ ಅತ್ತೆ ಮಾವ ಎಲ್ಲ ಗದಗ, ಗೋಕರ್ಣ ಸೈಡ್, ಆ ಸೈಡ್ ಅವರು. ಹೌದಾ? ಓಕೆ. ಇವಾಗ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು? ನಂಗೆ ಫಸ್ಟ್ ಕುಕ್ಕರ್ ಕೊಟ್ಬಿಡಿ. ಅದು ಕುಕ್ಕರ್ ಆಗೋಷ್ಟರಲ್ಲಿ ಮಿಕ್ಕಿದ ಮಸಾಲೆ ಮಾಡ್ಕೊಳ್ಬೇಕು. ಓಕೆ. ಇಲ್ಲ, ಇದಿಷ್ಟು ಐಟಮ್ ಬೇಯಿಸ್ಕೊಳ್ಬೇಕಾಗುತ್ತೆ. ಸಾಕಲ್ಲ?
ಓಕೆ, ಕುಕ್ಕರ್ ಇಟ್ಟಾಗಿದೆ. ಏನ್ ಹಾಕ್ಬೇಕು? ನೀರ್ ಹಾಕ್ಬೇಕಾ? ಹಾ ಹಾಕ್ಲೇ ಸ್ವಲ್ಪ ನೀರು. ಸಾಕಾ? ಕಾಯಿ ರಸ ಯಾರಿಗಿಷ್ಟ ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ರಿ? ನನ್ ಜೊತೆ ಬಂದಾಳೆ ನನ್ ಚಿಕ್ಕ ಮಗಳು. ಚಿಕ್ಕ ಮಗಳು ಅಂದ್ರೆ ಅವಳಿ ಜವಳಿ ಮಕ್ಕಳ? ಅವಳಿ ಜವಳಿಲಿ ಎರಡನೇ ಅವಳು. ಅದೇ ಎರಡನೇ ಒಂದೇ ಅಲ್ಲ, ಒಂದೇ ಬಿಡಿ. ಓಕೆ, ಏನ್ ಚಿಕ್ಕ ಮಗಳ ಹೆಸರೇನು? ಸ್ಮಿತಾ ಅಂತ. ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಡಯಟಿಷಿಯನ್ ಕೋರ್ಸ್ ಮಾಡ್ತಾ ಇದ್ದಾಳೆ. ಕರ್ಕೊಂಡ್ಬಿಡ್ತೀವಿ ನಾವು. ನೀವ್ ಆ ಕಡೆ ಹೋದ ತಕ್ಷಣ ಡಯಟಿಷಿಯನ್ ಕೋರ್ಸ್ ಹೆಂಗೆ ನಮ್ಗೆ ಬೇಕಲ್ಲ ಒಬ್ರು, ಅವ್ರನ್ನ ಕರ್ಸೊಂದು ಪ್ರೋಗ್ರಾಮ್ ಮಾಡೋಣ. ಇನ್ನೊಂದು ಮಗಳು ಏನ್ ಮಾಡ್ತಾ ಇದಾರೆ? BA LLB ಮಾಡ್ತಾ ಇದ್ದಾಳೆ, ಸೆಕೆಂಡ್ ಇಯರ್. ಯಾವ ಕಾಲೇಜಲ್ಲಿ? ವಿಜಯ ಕ್ಯಾಂಪಸ್ ಕಾಲೇಜ್. ಓಕೆ. ಮತ್ತೆ ಇದು ಇವಾಗ ಬೀನ್ಸ್. ಫಸ್ಟ್ ಆಲೂಗಡ್ಡೆ ಹಾಕೊಂಡಿದೀವಿ, ಈಗ ಬೀನ್ಸ್ ಹಾಕ್ತಾ ಇದೀವಿ. ನೆಕ್ಸ್ಟ್ ಈ ಕಡಲೆಕಾಯಿ ಬೀಜ ಸ್ವಲ್ಪ ಇಟ್ಕೊಂಡಿದ್ರೆ ಓಕೆ. ಅದು ಬೇಯಬೇಕಾದ್ರೆ ಸರಿಯಾಗಿ ಸೋಕ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಕಡಲೆಕಾಯಿ ಬೀಜ, ಆಲೂಗಡ್ಡೆ, ಹುರುಳಿಕಾಯಿ, ಏನ್ ತರಕಾರಿ ಬೇಕಾದ್ರೆ ಹಾಕೋಬೋದಾ? ಇದು ಊರ್ ಕಡೆ ಎಲ್ಲ ಬೀನ್ಸ್ ಸಿಗ್ತಾ ಇರ್ಲಿಲ್ಲ ಮುಂಚೆ. ಓಕೆ. ಅದಕ್ಕೆ ಅವ್ರು ಗೋರಿಕಾಯಿ ಯೂಸ್ ಮಾಡ್ತಾ ಇದ್ರಂತೆ. ಓಹೋ. ಅದನ್ನು ಬೀನ್ಸ್ ತರಾನೇ ಸಣ್ಣ ಸಣ್ಣ ಕುದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಕೈ ಇರ್ತದೆ. ಬಟ್ ಅವರಿಗೆ ಅದು ಇಷ್ಟ ಆಗುತ್ತೆ. ಅಲ್ಲಿ ಯಾವ ತರಕಾರಿ ಸಿಗುತ್ತೋ ಆ ತರಕಾರಿ ಮಾಡ್ಕೋಬೇಕಷ್ಟೇ. ಇವಾಗ ಇದು ಕುಕ್ಕರ್ ಮುಚ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಉಪ್ಪು ಹಾಕ್ತೀರಾ? ಹಾಕಿ. ಎಷ್ಟು? ಒಂದು 2 ವಿಷಲ್ ಬೇಕಾ? 1 ವಿಷಲ್? 3 ವಿಷಲ್ ಬೇಕಾಗತ್ತೆ. ಓಕೆ, ಕುಕ್ ತರ್ಲಿ. ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ಅಷ್ಟರಲ್ಲಿ ನಾವು ಇದು ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಚಿಕ್ಕದೊಂದು ಪ್ಯಾನ್ ಅದರಲ್ಲಿ ಇದು ಈ ಮಸಾಲೆ ಮಾಡ್ಬೇಕಲ್ಲ, ಸ್ವಲ್ಪ ಆಯಿಲ್ ಹಾಕ್ಬೇಕಾಗುತ್ತೆ. ಹಾಕ್ತೀನಿ. ನೋ ಪ್ರಾಬ್ಲಮ್. ಆಯಿಲ್ ಬಗ್ಗೆ ಯಾಕೆ ವರಿ ಮಾಡ್ಕೊಳ್ತೀರಾ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನ್ ಅಷ್ಟು. ನೆಕ್ಸ್ಟ್ ಜೀರಿಗೆ, ನೆಕ್ಸ್ಟ್ ಬಿಳಿ ಎಳ್ಳು, ಅದು ಅಷ್ಟೇ 2 ಸ್ಪೂನ್ ಹಾಕಿದ್ರೆ ಸಾಕು. ಇದರಲ್ಲೇ ಗ್ರೇವಿ ಬರುತ್ತೆ. ಮನೇಲಿ ವೆಜಿಟೇರಿಯನ್? ಹೌದು. ಪೂರ್ತಿ? ಹೌದು. ಹೊರಗಡೆ ಹೋಗಿ ಚಿಕನ್ ತಿನ್ನಲ್ವಾ? ಇಲ್ಲ. ಯಜಮಾನ್ರು? ಇಲ್ಲ. ಮಕ್ಕಳಲ್ಲಿ ಮಗ ಒಬ್ನು ಸ್ವಲ್ಪ ಇದಿದೆ, ಅದು ತಿನ್ಬೇಕು ಅಂತ. ಆದ್ರೆ ಮನೇಲಿ ಆಸೆನಾ? ನಾವೆಲ್ಲ ಪ್ರೋಗ್ರಾಮ್ ತೋರಿಸ್ತಾ ಇರ್ತೀವಿ, ಒಳ್ಳೆ ಚಿಕನ್ ತೋರಿಸ್ತಾ ಇದೀವಿ, ಇನ್ನೇನಂತೆ ಮನೇಲಿ ಮಾಡ್ಬೇಡಿ, ಪರವಾಗಿಲ್ಲ, ಎಲ್ಲ ಕರ್ಕೊಂಡು ತಿನ್ಸಿ. ಆಮೇಲೆ ಒಣಮೆಣಸಿನ್ಕಾಯಿನೂ ಹಾಗೆ ಸ್ವಲ್ಪ 2 ಹಾಕೊಂಡ್ಬಿಟ್ರೆ ಮಸಾಲೆಗೆ ಸರಿ ಹೋಗುತ್ತೆ. ಒಗ್ಗರಣೆಗೆ? ಒಗ್ಗರಣೆ ಅಲ್ಲ, ಇದು ಮಸಾಲೆ ರುಬ್ಕೋಬೇಕಲ್ಲ ನೀವು? ಇದು ರುಬ್ಕೋಬೇಕು. ಇದು ತಣ್ಣಗಾಗೋಷ್ಟರಲ್ಲಿ ಮಿಕ್ಸಿಗೆ ಸಾಕಾ? ಸಾಕು. ಇದು ತಣ್ಣಗಾಗುವಷ್ಟರಲ್ಲಿ ತಣ್ಣಗಾಗ್ಬೇಕಲ್ಲ? ತಣ್ಣಗಾಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಇನ್ನೊಂದು ಪ್ಯಾನ್ ಬೇಕು. ಕೊಡ್ತೀನಿ. ಏನ್ ಮಾಡಕ್ ಹೇಳಿ? ಇದೆಲ್ಲ ಅಷ್ಟರಲ್ಲಿ ಹುರ್ಕೊಂಡ್ಬಿಡೋಣ. ಹುರ್ಕೊಳಕ್ತಾರ? ಇದು ಎಷ್ಟು ವಿಷಲ್ಸ್ ಬೇಕಾ? 2-3 ವಿಸಲ್ ಬರ್ಬೇಕು. ಯಾಕಂದ್ರೆ ಬರ್ಲಿ. ಹಾಫ್ ಬಾಯ್ಲ್ಡ್ ಆದ್ರೆ ಅಷ್ಟು ಚೆನ್ನಾಗಿರಲ್ಲ. ಫುಲ್ ಬಾಯ್ಲ್ ಆಗ್ಬೇಕಲ್ಲ? ಇದು ಕರಿಬೇವು ಒಂದು 5-6-10 ಹೆಸರಿದ್ರೆ ಸಾಕು. ಓಕೆ, ಕರಿಬೇವಾಗಿದೆ. ಕರಿಬೇವು, ಇದು ಹಸಿಮೆಣಸಿನ್ಕಾಯಿ ಒಂದು 2 ಇದ್ರೆ ಸಾಕು. ತುಂಬಾ ಒಣಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಮಸಾಲೆಗೆ, ಜಾಸ್ತಿ ಹಾಕೋಬಹುದು, ಬೇಡ ಅಂದ್ರೆ ಕಡಿಮೆ ಹಾಕೋಬಹುದು. ಆಮೇಲೆ ಇದು ದೊಣ್ಣೆ ಮೆಣಸಿನ್ಕಾಯಿ. ಓಕೆ. ಗೋಕರ್ಣ ಯಾರಿದ್ದಾರೆ ಗೋಕರ್ಣದಲ್ಲಿ? ಈಗ ಗೋಕರ್ಣದಲ್ಲಿ ನಮ್ಮ ವರ್ಗಿತಿಯವರು ಅದೇ ಊರ್ನವರು, ಅವ್ರ ತಂದೆ ತಾಯಿ ಎಲ್ಲ ಅದೇ ಗೋಕರ್ಣದಲ್ಲೇ ಇರ್ತಾರೆ. ನೀವು ಹೋಗ್ತೀರಾ ಗೋಕರ್ಣಕ್ಕೆ? ಹೋಗಿದ್ದೀರಾ? ಹೋಗಿ ಬರ್ತೀವಿ ಅವಾಗ. ಚೆನ್ನಾಗಿದೆ ಗೋಕರ್ಣ ನೋಡಕ್ಕೆ. ಮತ್ತೆ ನಮ್ಮ ಕುಲದೇವರೆಲ್ಲ ಗೋವಾದಲ್ಲಿ ಇರೋದು, ಮಂಗೇಶಿ ಅಂತ ಹೇಳಿ. ಮಂಗೇಶ್ ಟೆಂಪಲ್? ಮಂಗೇಶಿ ಟೆಂಪಲ್. ಸೊ ಅಲ್ಲೆಲ್ಲ ಹೋದಾಗ ಅಲ್ಲೂ ಅವ್ರ ಮನೆಗೆ ಒಂದು ವಿಸಿಟ್ ಕೊಟ್ಟು ಬರ್ತೀವಿ. ಅವ್ರದ್ದು ತವ್ರ ಮನೆ ಆಗಿದಲ್ವಾ ನಮ್ಮವರಿಗೆ. ಗೋಕರ್ಣದಿಂದ ಎಷ್ಟು 60-70 ಕಿಲೋಮೀಟರ್ ಇರ್ಬೋದು ಅಲ್ಲ? ದಪ್ಪ ಮೆಣಸಿನ್ಕಾಯಿ ಹಾಕೊಂಡಿದೀವಿ. ಏನಾದ್ರು ತರಕಾರಿ ಬೇಕಂತ ಹಾಕೋಬೋದಾ? ಸಾಕಾ ಇಷ್ಟೇ ತರಕಾರಿಗಳು? ಇದಕ್ಕೆ ಇನ್ನ ಏನಾದ್ರು ತರಕಾರಿ ಬೇಕಂತ ಹಾಕೋಬೋದಾ? ಇದಿಷ್ಟೇ ಸಾಕು. ಯಾಕೆಂದ್ರೆ ಈ ಆಲೂಗಡ್ಡೆ ಕಡಲೆಕಾಯಿ ಬೀಜ ಹಾಕಿದೀವಲ್ಲ, ಬೀನ್ಸ್ ಸ್ವಲ್ಪ ಹಾಕೊಳ್ಳೋದು. ಅದೆಲ್ಲ ಮಸಾಲೆಯಲ್ಲಿ ಸೇರ್ಕೊಂಡ್ಮೇಲೆ ಒಂಥರ ಬೇರೆನೇ ರುಚಿ ಬರುತ್ತೆ. ಅದಕ್ಕೆ ದೊಣ್ಣೆ ಮೆಣಸಿನ್ಕಾಯಿ ಬೇರೆ ಹಾಕಿದೀವಿ, ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿದೀವಿ. ಸೊ ಎಲ್ಲ ಖಾರ, ಸಿಹಿ, ಹುಳಿ ಎಲ್ಲ ಸೇರ್ಕೊಳ್ಳೋದು ಮಿಕ್ಸ್ ಆಗಿ ಬರುತ್ತೆ. ಅದಕ್ಕೆ ಗ್ರೇವಿ ಮಾಡ್ಕೊಳ್ತೀವಲ್ಲ ಈಗ ನಾವು, ಅದು ಆರಿರ್ಬೋದು, ಅದು ಮಿಕ್ಸಿಗೆ ಹಾಕ್ಬೋದು. ಇದು ಫಸ್ಟ್ ಇದು ಡ್ರೈ ಮಾಡ್ಕೋಬೇಕು. ಸ್ವಲ್ಪ ಸಣ್ಣ ಜಾರ್ ಸಾಕು ತಗೊಳ್ಳಿ. ಸ್ಪೂನ್ ಇದೆ, ಆರಾಮಾಗಿ ಹಾಕೊಳ್ಳಿ.
ಸಿನಿಮಾ ಗಿನ್ಮಾಗೆಲ್ಲ ಹೋಗ್ತೀರಾ ಕಡಿಮೆನಾ? ಇಲ್ಲ, ಮದ್ವೆ ಆದ್ಮೇಲೆಲ್ಲ ಇಲ್ಲ. ಇವಾಗೆಲ್ಲ ಟಿವಿಲಿ ಬರೋದ್ರಿಂದ ಎಲ್ಲ ಟೈಮ್ ಇಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮ್ಗೆ? 20 ವರ್ಷ ಆಯ್ತು. ಮತ್ತೆ ಇನ್ನೇನ್ ಮದುವೆ ಆದಾಗಿಂದ ಅಂದ್ರೆ 20 ವರ್ಷದ ಸಿನಿಮಾಗೆ ಹೋಗಿಲ್ವಾ ನೀವು? ಆಮೇಲೆ ಇದು ಹುಣಸೆಹಣ್ಣು ನೆನ್ಸಿಟ್ಕೊಂಡಿದ್ವಿ, ಯಾಕೆಂದ್ರೆ ಮಸಾಲೆಗೆ ಹಾಕ್ಬೇಕಲ್ಲ ಅಷ್ಟು, ಅದಕ್ಕೆ ಬೆಲ್ಲ ಸಿಹಿರುತ್ತಾ? ಸ್ವಲ್ಪ ಸಿಹಿ ಇರುತ್ತಲ್ಲ? ಹೌದೌದು, ಅದಕ್ಕೆ ಹೇಳಿದ್ದು ಖಾರ ಸಿಹಿ ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಓಕೆ, ಮಾಡಿ. ಯಜಮಾನ್ರು ಹೇಳಿದ್ ಬಂದಿದ್ದಾರೆ, ಅದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತ. ಹೌದೌದು. ನೀರೇನು ಬೇಡವಾ? ಇದು ಫಸ್ಟ್ ಸ್ವಲ್ಪ ಮಸಾಲೆ ಇದಾದ್ಮೇಲೆ ನೀವು ಸ್ವಲ್ಪ ಓಪನ್ ಮಾಡ್ಕೊಂಡು ನೋಡೋಣ ಏನಾಗಿದೆ ಅಂತ ಶೋಭಾ ಅವ್ರೆ. ಅದು ಸ್ವಲ್ಪ ನೀರು ತೆಗಿಬೇಕಾಗುತ್ತೆ ಮೋಸ್ಟ್ಲಿ. ನೋಡೋಣ ಎಷ್ಟು ಬೇಕಾದ್ರೂ ಹಾಕೋಬಹುದು. ಇಷ್ಟೇ ಮಸಾಲನ ಇದರಲ್ಲಿ ಈ ಕಡಲೆಬೇಳೆ ಹಾಕಿದೀವಲ್ಲ, ಮತ್ತೆ ಬಿಳಿ ಎಳ್ಳು ಹಾಕಿದೀವಿ, ಅದರಿಂದ ಅದು ಕುದಿ ಬರ್ತಾ ಬರ್ತಾ ಗಟ್ಟಿ ಆಗತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಬೇಯಿಸಿದ್ದೆ ಹಾಕಿದ್ರೆ ಒಳ್ಳೇದಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭಾ ಅವರು ಬಂದಿದ್ದಾರೆ. ಶೋಭಾ ಗೌತಮ್ ಅವರು ವಿಜಯನಗರದಿಂದ ಬಂದಿದ್ದಾರೆ. ಇವತ್ತು ಕೊಂಕಣಿಯ ಒಂದು ಕಾಯಿ ರಸ್ ಅನ್ನುವಂಥ ಒಂದು ಗ್ರೇವಿನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಸಖತ್ತಾಗಿರುತ್ತೆ ಮುರಳಿ, ಒಂದ್ಸರಿ ನೋಡ್ಕೊಳ್ಳಿ. ಕೊಂಕಣಿ ಸ್ಟೈಲು ತುಂಬಾ ಚೆನ್ನಾಗಿರುತ್ತೆ ಅಂತ ಶೋಭಾ ಅವರು. ಮನೆಯೆಲ್ಲ ಕೊಂಕಣಿ ಮಾತಾಡ್ತೀರಾ, ಕನ್ನಡ ಮಾತಾಡ್ತೀರಾ? ಎಲ್ಲ ಕೊಂಕಣಿನೇ. ಕೊಂಕಣಿನೇನಾ? ಓಹೋ, ನಾವೆಲ್ಲ ಬಂದು ಕನ್ನಡ ಮಾತಾಡ್ರಿ, ನೀವೇನ ಬೈಕೊಂಡ್ರೆ ಗೊತ್ತಾಗಲ್ಲ ನಮ್ಗೆ. ಆತರ ಕನ್ನಡ ಯೂಸ್ ಮಾಡ್ತೀವಿ, ಯಾವ ಭಾಷೆಯಲ್ಲಿ ಬರ್ತಾರೋ ಅವ್ರ ಹತ್ರ ಅದೇ ತರ ಭಾಷೆಯಲ್ಲಿ ಮಾತಾಡ್ತೀವಿ. ಓಕೆ, ಮನೆಯೆಲ್ಲ ಪೂರ್ತಿ ಕೊಂಕಣಿನೇ ಮಾತಾಡೋದ? ತರಕಾರಿ ಹಾಕೋಣ, ಇನ್ನ ಬೇಯ್ಬೇಕಾ? ಸಾಕಾ? ನೀರೇನ್ ಬೇಡ ಅಲ್ಲ? ಸ್ವಲ್ಪ ಹಾಕ್ಬೇಕಾಗುತ್ತೆ. ಸ್ವಲ್ಪ ಸಾಕಲ್ಲ? ಬಟ್ ತುಂಬಾ ಗಟ್ಟಿ ಗ್ರೇವಿ ಆಗುತ್ತೆ ಅನ್ಕೊಂಡಿದ್ದೀನಿ ನನಗೆ. ಅದಕ್ಕೆ ಹೇಳಿದ್ದು ಚಪಾತಿಗೆ ಚೆನ್ನಾಗಿರುತ್ತೆ. ಚಪಾತಿ ಪೂರಿ ಜೊತೆಗೆ. ಆಮೇಲೆ ಇವಾಗ ನಾವು ಯೂಶಲಿ ಊಟ ಮಾಡ್ಬೇಕಾದ್ರೆ ಬರೀ ಬೇಳೆ ಸಾರು, ಬೇಳೆ ತವೆ ಮಾಡ್ತೀವಲ್ಲ, ಹೌದು, ಅದ್ರ ಜೊತೆ ಅನ್ನ ಊಟ ಮಾಡ್ಬೇಕಾದ್ರೆ ಇದು ಸೈಡ್ ಡಿಶ್ ತರ ಯೂಸ್ ಮಾಡ್ಬೋದು. ಇದಕ್ಕೆ ಖಾರ, ಹುಳಿ, ಸಿಹಿ ಎಲ್ಲ ಬಿದ್ದಿರತ್ತಲ್ಲ. ಎಷ್ಟೊಂದು 20 ನಿಮಿಷಕ್ಕೆ ಮಾಡ್ಕೊಬೋದಲ್ಲ ಇದನ್ನ? 20-25 ನಿಮಿಷಕ್ಕೆ ರೆಡಿ ಆಗ್ಬಿಡುತ್ತೆ. ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ರೆ? ಇಲ್ಲ, ಅಷ್ಟರಲ್ಲೇ ಅರ್ಧ ಗಂಟೆಲಿ ಎಲ್ಲ ಆಗೋಗ್ಬಿಡುತ್ತೆ, ರೆಡಿ ಆಗ್ಬಿಡುತ್ತೆ. ಕಾಯಿ ರಸ್ ಅಂತೀರಾ? ಯಾಕಂದ್ರೆ ಬೆಳಗ್ಗೆ ಅಷ್ಟರೊಳಗೆ ಎಲ್ಲ ರೆಡಿ ಆಗ್ಬೇಕಲ್ಲ. ಮಕ್ಕಳು ಅಷ್ಟರೊಳಗೆ, ಗಂಡ ಹೋಗೋದ್ರೊಳಗೆ, ಮಾವ ಈಚೆ ಹೊರಗೋದ್ರೊಳಗೆ ಎಲ್ಲ ರೆಡಿ ಮಾಡ್ಬೇಕು. ಮಾವ ಎಲ್ಲ ಮನೇಲೆ ಇರ್ತಾರೆ, ಮತ್ತೆ ಮಾವ ನಾವು. ಆಯ್ತಾ? ಆಯ್ತು. ಆಫ್ ಮಾಡ್ಬೋದಾ? ಏನಾರು ಹಾಕ್ಬೇಕಾ ಇನ್ನ ಇದಕ್ಕೆ? ಇಲ್ಲ, ಹಾಕೋದೆಲ್ಲ ಆಯ್ತಲ್ಲ? ಈಗ ಕಾಯಿ ರಸ್ ರೆಡಿ ಆಗಿದೆ, ನೋಡ್ಬಿಡೋದಾ? ರುಚಿ ನೋಡ್ಬಿಡಿ. ರುಚಿ ನೋಡೇ ಬಿಡ್ತೀನಿ ಬಿಡಿ. ಕಾಯಿ ರಸ್ ರೆಡಿ ಆಗ್ಬಿಟ್ಟಿದೆ, ರುಚಿ ನೋಡ್ಬಿಡಿ ಮುರಳಿ ಅಂತ ಇದ್ರೆ ಶೋಭಾ ಗೌತಮ್ ಅವರು ವಿಜಯನಗರದಿಂದ ಬಂದಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗ್ರಿ? ಒಂದ್ಸರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾರೆ, ನೋಡ್ಕೊಂಬಿಡಿ ಇನ್ನೊಂದ್ಸರಿ. ಕಾಯಿ ರಸ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು ಹಾಕಿ ಹೆಚ್ಚಿದ ಆಲೂಗೆಡ್ಡೆ, ಬೀನ್ಸ್, ಕಡಲೆಕಾಯಿ ಬೀಜ, ಉಪ್ಪು ಹಾಕಿ 3 ವಿಷಲ್ ಕೂಗಿಸಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕಡಲೆಬೇಳೆ, ಜೀರಿಗೆ, ಬಿಳಿ ಎಳ್ಳು, ಒಣಮೆಣಸಿನಕಾಯಿ ಹಾಕಿ ಹುರಿಯಿರಿ. ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಕರಿಬೇವು, ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಹುರಿದ ಕಡಲೆಬೇಳೆ, ಜೀರಿಗೆ, ಬಿಳಿ ಎಳ್ಳು, ಒಣಮೆಣಸಿನಕಾಯಿ ಜೊತೆಗೆ ಹುಣಸೆ ರಸ, ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ. ಇದಕ್ಕೆ ನೀರು ಸೇರಿಸಿ ಮತ್ತೆ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನು ಪ್ಯಾನ್ಗೆ ಹಾಕಿ ನೀರು, ಬೇಯಿಸಿದ ತರಕಾರಿ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಈಗ ಕೊಂಕಣಿ ಸ್ಪೆಷಲ್ ಕಾಯಿ ರಸ್ ಅನ್ನ ಅಥವಾ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಚೆನ್ನಾಗಿದೆ. ಅಂದ್ರೆ ಯಾವಾಗಲೂ ಒಂದೇ ತರ ಮಸಾಲೆ ತಿನ್ನೋ ಬದಲು ಈ ತರನು ಒಂದ್ಸರಿ ದೋಸೆಗೋ, ಚಪಾತಿಗೋ, ಪೂರಿಗೋ ಟ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ.
ಶೋಭಾ ಅವರು ಸಖತ್ತಾಗಿ ಮಾಡಿದ್ದಾರೆ ಕಾಯ್ರಸ್ಸು. ಅವ್ರ ಮಗಳು ಏನ್ ನಿಮ್ಮ ಮಗಳ ಹೆಸರು? ಸ್ಮಿತಾ ಟೀಚಿ. ರೀ ಸ್ಮಿತಾ, ಎಲ್ರಿದ್ದೀರಾ? ಕಾಣ್ತಾ ಇಲ್ವಲ್ರಿ? ಓಕೆ, ಸಖತ್ತಾಗಿ ಮಾಡಿದ್ದಾರೆ ನಿಮ್ಮಮ್ಮ. ನಿಮ್ಗೆ ಇಷ್ಟ ತಾನೇ ಇದು? ನಿಮ್ಮನ್ನ ನೆನೆಸ್ಕೊಂಡೇ ಮಾಡಿದ್ದಾರೆ. ಅಮ್ಮಂಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮ ಬಂದಿದ್ದೀರಾ. ಸಿಕ್ಕಾಪಟ್ಟೆ ಸಖತ್ತಾಗಿರುವಂತ ಕಾಯ್ರಸ್ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಶೋಭಾ ಅವರೇ. ಗೌತಮ್ ಅವ್ರನ್ನ ಕೇಳಿ ಅಂತೇಳಿ. ಓಕೆ ಮೇಡಮ್, ಬಾಯ್. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ